ಗುಡ್ ಮಾರ್ನಿಂಗ್ ಕರ್ನಾಟಕ. ಮೊದಲನೇದಾಗಿ ನನಗೆ ಸಾಕಷ್ಟು ಜನ ನಿನ್ನೆಯಿಂದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ಐ ಥಿಂಕ್ ಡಿಸ್ಪ್ಲೇಸ್ಮೆಂಟ್ ಅಥವಾ ಮಾಡಿಸಿರೋದ್ರ ಬಗ್ಗೆ ನನಗೆ ಸಾಕಷ್ಟು ಫೋನ್ ಕಾಲ್ಸು ಟ್ಯಾಗ್ ಮಾಡಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಬಗ್ಗೆ ಮಾತಾಡಿ ಅಂತ. ನನಗೆ ಐ ಆಮ್ ಸಾರಿ ಟು ಸೇ, ನನಗೆ ಮಾಧ್ಯಮದಲ್ಲಿ ಓದಿದ್ದು ಕಾನೂನಾತ್ಮಕವಾಗಿ ಏನಾಯಿತು, ನನಗೆ ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿ ಬಗ್ಗೆ ಖಂಡಿತವಾಗಿ ನನಗೇನು ಗೊತ್ತಿಲ್ಲ. ಬಟ್ ಎಸ್, ನಮ್ಮ ಟೀಮು ಅದ್ರ ಬಗ್ಗೆ ಒಂದು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಫ್ಯಾಕ್ಟ್ಸ್ ಗೊತ್ತಾದ ಮೇಲೆ ಅದ್ರ ಬಗ್ಗೆ ನಾನು ಮಾತಾಡೋದು ಸೂಕ್ತ ಅಂತ ಅನ್ಸುತ್ತೆ. ಏನೂ ಗೊತ್ತಿಲ್ಲದರೆ ಅದ್ರ ಬಗ್ಗೆ ಮಾತಾಡೋದು ತಪ್ಪು ಅಂತ ಅನ್ಸುತ್ತೆ. ಐ ಸಾ ಇಟ್ ವೆರಿ ಪೇನ್ಫುಲ್. ನಮ್ಮೆಲ್ಲರಿಗೂ ಕೂಡ ಆ ಸಮಾಧಿಯನ್ನು ತೆಗೆದು ಬೇರೆ ಕಡೆ ಸ್ಥಳಾಂತರ ಮಾಡಿಸೋದು ಒಂದು ನೋವಿನ ಸಂಗತಿ. ಆ್ಯಂಡ್ ಡೆಫಿನೆಟ್ಲಿ ಐ ಥಿಂಕ್ ರಾಜ್ಯ ಸರ್ಕಾರ ಅಥವಾ ಸಿದ್ದರಾಮಯ್ಯನವ್ರ ಸರ್ಕಾರ ಇದರ ಬಗ್ಗೆ ಐ ಥಿಂಕ್ ಯಾರಿಗೂ ಹರ್ಟ್ ಮಾಡೋವಂಥ ಕೆಲಸವನ್ನ ಯಾರು ಮಾಡಬಾರ್ದು. ಎಸ್, ದೇಸ್ ಅನ್ ಅಟ್ಯಾಚ್ಮೆಂಟ್. ಅವ್ರದೇ ಆದಂಥ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಅವ್ರದೇ ಆದಂಥ ಫ್ಯಾನ್ ಫಾಲೋವಿಂಗ್ಸ್ ಇದ್ದಾರೆ. ಆಮೇಲೆ ಮೊದಲನೇದಾಗಿ ಸಮಾಧಿ ಸ್ಟುಡಿಯೋಗಳಲ್ಲಿ ಸಮಾಧಿ ಮಾಡೋದು ಒಂದು ತಪ್ಪು ಅಂತ ನನಗನ್ಸುತ್ತೆ. ಎರಡನೇದಾಗಿ ಮಾಡಿದ ಮೇಲೆ ಸ್ಥಳಾಂತರ ಮಾಡೋದು ತುಂಬ ನೋವಿನ ಸಂಗತಿ. ಆಮೇಲೆ ಯಾರೋ ಹಾಕಿದ್ರು ಬ್ರಾಹ್ಮಣರ ಶಾಪ ಅಂತಲ್ಲ. ದಯಮಾಡಿ ನಮಗೆ ಇಷ್ಟೊಂದೆಲ್ಲ ನಾಗರಿಕತೆ ಇದೆ. ಆಸ್ ಎನ್ ಆಕ್ಟರ್, ಆಸ್ ಎ ಹ್ಯೂಮನ್ ಬೀಯಿಂಗ್, ವಿ ಲೈಕ್ ಡಾಕ್ಟರ್ ವಿಷ್ಣುವರ್ಧನ್ ಅವ್ರು ತುಂಬ ಇಷ್ಟ. ಅದಕ್ಕೆ ಜೊತೆಯಲ್ಲಿ ಬ್ರಾಹ್ಮಣ ಅಂತೇಳಿ ಅದಕ್ಕೆಲ್ಲ ಒಂದು ಕಾಂಪೌಂಡ್ ಕಟ್ಟಕ್ಕೆ ಹೋಗ್ಬೇಡಿ ದಯಮಾಡಿ. ಯಾಕಂದ್ರೆ ನಾವೆಲ್ಲ ಮನುಷ್ಯರು. ಈಗ ಹುಟ್ಟಬೇಕಾರೆ ಈ ಜಾತಿ ಅಂತ ಹುಟ್ಟಿರಲ್ಲ, ಈ ಧರ್ಮ ಅಂತ ಹುಟ್ಟಿರಲ್ಲ. ಸಾಯ್ಬೇಕಾದ್ರೆ ಸತ್ತ ಮೇಲೆ ಯಾವ ಜಾತಿ ಧರ್ಮನೂ ಏನನ್ನೂ ಉಳಿಸ್ಲಿಕ್ಕಾಗಲ್ಲ. ನಾವುಗಳು ಅದೇ ಆ ಜಾತಿ ಧರ್ಮದ ಟ್ಯಾಗಿಂದ ಹೊರಗಡೆ ಬರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಬೀಳಬೇಕೆ ಹೊರತು ಆ ಜಾತಿ ಟ್ಯಾಗ್ನ ಸತ್ತವರೆಗೂ ಹಾಕಿ ಎಲ್ಲೋ ಒಂದು ಕಡೆ ನಾವು ಈಗ ನಾನು ಒಕ್ಕಲಿಗ, ಈಗ ಬ್ರಾಹ್ಮಣರ ಶಾಪ ಅಂತಂದ್ರೆ ಈಗ ಬ್ರಾಹ್ಮಣರು ಎಷ್ಟು ಜನ ವಾಯ್ಸ್ ಮಾಡ್ತಾರೆ ಅನ್ನೋ ಪ್ರಶ್ನೆ ನನಗೂ ಬರ್ತದೆ. ಹಾಗಾಗಿ ದಯಮಾಡಿ ಜಾತಿ ಧರ್ಮಗಳ ಹೆಸರುಗಳನ್ನ ಕೆಲವು ಮಾನವೀಯತೆ ಕೆಲಸಗಳಿಗೆ ತರಕ್ಕೆ ಹೋಗ್ಬೇಡಿ. ದಿಸ್ ಇಸ್ ವಾಟ್ ಮೈ ಹಂಬಲ್ ರಿಕ್ವೆಸ್ಟ್. ಓಕೆ. ಅಂಡ್ ರಿಗಾರ್ಡಿಂಗ್ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಸಮಾಧಿ, ಐ ಥಿಂಕ್ ಅಲ್ಲಿಂದ ತೆಗೆದಿರೋ ಬಗ್ಗೆ ಏನಾಗಿದೆ ನನಗೆ ಗೊತ್ತಿಲ್ಲ. ವಿ ಆರ್ ಟ್ರೈಂಗ್ ಟು ಫೈಂಡ್ ಔಟ್. ನಮ್ಮ ಟೀಮಿಗೆ ಹೇಳಿದ್ದೀನಿ. ಸೊ ಇನ್ಫ್ಯಾಕ್ಟ್ ಐ ಆಮ್ ನಾಟ್ ಇವನ್ ಇನ್ ಬ್ಯಾಂಗ್ಳೂರ್. ನಾನು ಬ್ಯಾಂಗ್ಳೂರಲ್ಲೂ ಕೂಡ ಇಲ್ಲ. ಕಾರಣಾಂತರಗಳಿಂದ ಐ ಆಮ್ ಜಸ್ಟ್ ಟ್ರಾವೆಲಿಂಗ್. ಅಂಡ್ ಡೆಫಿನೆಟ್ಲಿ ಇದ್ರ ಬಗ್ಗೆ ಮಾಹಿತಿ ಸಿಕ್ಕ ತಕ್ಷಣ ಅಲ್ಲೇನೋ ತಪ್ಪಾಗಿದ್ರೆ, ಆಮೇಲೆ ಅದು ಸಮಾಧಿ ಡಿಸ್ಪ್ಲೇಸ್ ಮಾಡಿರೋದು ಕೂಡ ಐ ಥಿಂಕ್ ಇಟ್ಸ್ ನಾಟ್ ಗುಡ್. ಮಾಡಬಾರ್ದಾಗಿತ್ತು. ಏನಕ್ಕೆ ಮಾಡಿದ್ದಾರೆ ನಮಗೂ ಗೊತ್ತಿಲ್ಲ. ಅದೆಲ್ಲ ಒಂದು ರೀತಿಯ ಐ ಥಿಂಕ್ ಒಂದ್ಸತಿ ಆ ಒಂದು ಕ್ರಿಯಾಕರ್ಮಗಳನ್ನು ಮಾಡಿದಾಗ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ. ಅವ್ರದೇ ಆದಂಥ ಒಂದು ದೊಡ್ಡ ಫ್ಯಾನ್ ಫಾಲೋಯಿಂಗ್ಸ್ ಇದೆ. ಆ ಫ್ಯಾನ್ ಫಾಲೋಯಿಂಗ್ಸ್ಗೆ ಒಂದು ಅಟ್ಯಾಚ್ಮೆಂಟ್ ಇದೆ. ನಮಗೂ ಕೂಡ ಅದೆಲ್ಲ ನೋಡಿದಾಗ ಒಂಥರ ಅನ್ಸುತ್ತೆ. ಬದುಕಿರೋದ್ರೆ ಪರವಾಗಿಲ್ಲ, ಸತ್ತಿರೋರ ಜೊತೆನೂ ಈ ಥರ ಆಗ್ಬಿಟ್ರೆ ಎಲ್ಲೋ ಒಂದು ಕಡೆ ಮಾನವೀಯತೆ ಇಲ್ವಾ, ಅಥವಾ ನಾವೇನಾದರೂ ಮಾನವೀಯತೆ ಬಿಟ್ಟು ಬದುಕ್ತಾ ಇದ್ದೀವಾ ಅನ್ನೋ ಒಂದು ವಿಚಾರ ನಮಗೆಲ್ಲ ನೋವಾಗುತ್ತೆ. ಓಕೆ. ಆ್ಯಂಡ್ ಹ್ಯಾಪಿ ವೀಕೆಂಡ್. ನೆನ್ನೆ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದೀರಾ? ಓಕೆ. ನಾನು ಬರೀ ಲಕ್ಷ್ಮಿಯನ್ನ ಕೇಳಲ್ಲ. ಇವತ್ತು ನಾನು ನಿಮ್ಗೆಲ್ಲ ಹೇಳೋದೇನು ಅಂತಂದ್ರೆ 6 ಕೋಟಿ ಕನ್ನಡಿಗರಾಗಿರ್ಬೋದು, 140 ಕೋಟಿ ಭಾರತೀಯರಾಗಿರ್ಬೋದು, ಅಥವಾ ಪ್ರಪಂಚದಲ್ಲಿರುವಂಥ 800 ಕೋಟಿ ಪ್ರಪಂಚದ 200ಕ್ಕೂ ಹೆಚ್ಚು ದೇಶಗಳ ನಾಗರಿಕರಾಗಿರ್ಬೋದು, ನಿಮ್ಗೆಲ್ಲ ದೇವರು ಅಬಂಡೆನ್ಸ್ ಅನ್ನ ಕೊಡ್ಲಿ ಅಂತ ಹೇಳ್ತೀನಿ. ಸೊ ವಾಟ್ ಯು ಮೀನ್ ಬೈ ಅಬಂಡೆನ್ಸ್? ಅಬಂಡೆನ್ಸ್ ಅಂದ್ರೆ ಏನು ಅಂತ ಪ್ರಶ್ನೆ ಆಗ್ಬೋದು. ಅಬಂಡೆನ್ಸ್ ಅಂತಂದ್ರೆ ಐಶ್ವರ್ಯ ಅಂತ. ಓಕೆ. ಡಿ ಕೆ ಶಿವಕುಮಾರ್ ಮನೇಲಿ ಒಂದು ಐಶ್ವರ್ಯ ಇದೆ, ನಮ್ಮ ಮನೇಲಿ ಒಂದು ಐಶ್ವರ್ಯ ಇದೆ. ಬಚ್ಚನ್ ಮನೆಯಲ್ಲಿ ಸೊಸೆಯಾಗಿ ಒಂದು ಐಶ್ವರ್ಯ ಇದೆ. ಬಿಗ್ ಬಾಸ್ ಅಲ್ಲೂ ಒಂದು ಐಶ್ವರ್ಯ ಇರ್ಲು. ಎಲ್ಲ ರೀತಿಯ ಐಶ್ವರ್ಯಗಳನ್ನ ನಿಮಗೆ ಕೊಡ್ಲಿ ಅಂತ. ಬರೀ ಹಣ ಒಂದೇ ಇದ್ರಲ್ಲ, ಹಣ ಕೊಟ್ಟು ನಿಮ್ಗೆ ಆರೋಗ್ಯ ಕಿತ್ಕೊಂಡ್ಬಿಟ್ರೆ. ಸೊ ಹಾಗಾಗಿ ಹಣದ ಜೊತೆಯಲ್ಲಿ ನಗು ಅನ್ನೋ ಐಶ್ವರ್ಯ, ಹಣ ಅನ್ನೋ ಐಶ್ವರ್ಯ, ಸಂಪತ್ತನ್ನೋ ಐಶ್ವರ್ಯ, ನಿಮ್ ಬ್ಯಾಂಕಲ್ಲಿ ದುಡ್ಡು ಬರಲಿ, ನಿಮ್ ಜೋಬಲ್ಲಿ ದುಡ್ಡು ಬರಲಿ, ನಿಮ್ ಮುಖದಲ್ಲಿ ನಗು ಬರಲಿ, ಇದೆಲ್ಲ ಅಬೆಂಡೆನ್ಸ್. ಇಟ್ಸ್ ಅ ಫಾರ್ಮ್ ಆಫ್ ಅಬೆಂಡೆನ್ಸ್. ನಿಮ್ ಬಾಡಿನಲ್ಲಿ ಎನರ್ಜಿ ಬರಲಿ, ನಿಮ್ ಬಾಡಿನಲ್ಲಿ ರೋಗ ಮುಕ್ತ ಬಾಡಿ ಆಗಿರ್ಲಿ. ಮತ್ತೆ ನೀವು ಎಲ್ಲಿವರೆಗೂ ಜೀವಂತವಾಗಿರ್ತೀರೋ ಅಲ್ಲಿವರೆಗೂ ರೋಗ ಬರ್ತೀರಿ. ಇಟ್ಸ್ ಆಲ್ ಬ್ಲೆಸ್ಸಿಂಗ್ಸ್ ಆಫ್ ಅಬೆಂಡೆನ್ಸ್. ಆಮೇಲೆ ವಾಟ್ ಯು ಥಿಂಕ್ ಇಟ್ ಹ್ಯಾಪನ್ಸ್ ಅಂತ ಹೇಳ್ತೀನಿ. ನಾನು ಎಷ್ಟೋ ಜನಕ್ಕೆ ನಾನು ಸ್ಪಿರಿಚುವಲ್ ಆಗಿ ಒಂದೆರಡು ಮಾತುಗಳನ್ನ ಹೇಳಕ್ ಇಷ್ಟಪಡ್ತೀನಿ. ವಾಟ್ ಯು ಥಿಂಕ್ ರಿಪೀಟೆಡ್ಲಿ, ವಾಟ್ ಯು ಫೀಲ್, ವಾಟ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್ ಥಿಂಕ್ಸ್. ನಿಮ್ಮ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಪದೇ ಪದೇ ನಾನು ಹೇಳ್ತಾ ಇರ್ತೀನಿ CM ಆಗ್ತೀನಿ ಅಂತ. ಬರ್ದಿಟ್ಕೊಳ್ಳಿ, ಖಂಡಿತವಾಗಿ ಆಗ್ತೀನಿ. ಅದ್ರಲ್ಲಿ ಏನು ಎರಡನೇ ಮಾತೇ ಇಲ್ಲ. ಅದು ಕನ್ಸಲ್ಲ, ಅದು ಮುಂದೆ ಆಗೋದನ್ನ ನಾನು ಬಾಯಲ್ಲಿ ಹೇಳಿದ್ದೀನಿ. ಸೊ ವೈ ಐ ಟೆಲ್ ಯು ದಿಸ್ ಇಸ್ ವಾಟ್ ಎವರ್ ಯು ಫೀಲ್ ಇಟ್ ಹ್ಯಾಪನ್ಸ್. ಬಟ್ ಒಂದು ಕಂಡೀಷನ್ ಏನು ಅಂತಂದ್ರೆ,
ನೀವು ಏನೇ ಅನ್ಕೊಳ್ಳಿ ಪ್ರತಿ ಪರವಾಗಿ ಆಮೇಲೆ ಅದು ನೀವು ಕೆಟ್ಟದ್ದು ಅನ್ಕೊಂಡ್ರೂ ಆಗತ್ತೆ. ಅಯ್ಯೋ ನಾನು ಹಾಳಾಗೋಗ್ತೀನಿ ಖಂಡಿತ ಹಾಳಾಗೋಗ್ತೀರ ನೀವು. ಅಯ್ಯೋ ಏನೋ ಕೆಟ್ಟದಾಗುತ್ತೆ ಖಂಡಿತ ಕೆಟ್ಟದಾಗತ್ತೆ. ಸೊ ನಾನು ಹೇಳೋದೇನು ಅಂತಂದ್ರೆ, ವೆನ್ ಎವರ್ ಯು ಆರ್ ದೇರ್, 2 ಥಿಂಗ್ಸ್ ಆರ್ ವೆರಿ ಪಾಸಿಟಿವ್. ಬಿ ಆಲ್ವೇಸ್ ಪಾಸಿಟಿವ್. ಅದು ಯಾರೇ ಹೆಂಗೆ ನಿಮ್ ಮುಂದೆ ನೆಗೆದು ಬೀಳಲಿ, ಡೋಂಟ್ ಫೀಲ್ ನೆಗೆಟಿವ್. ನಿಮ್ಮ ಮೈಂಡ್ಗೆ ನೆಗೆಟಿವ್ನ ಹಾಕೋದನ್ನ ಬಿಟ್ಬಿಡಿ. ಮೈಂಡು ಮತ್ತೆ ಹಾರ್ಟ್ ಅನ್ನ ಕೀಪ್ ಕ್ಲಿಯರ್ ವಿತ್ ಟಾಕ್ಸಿಕ್ಸ್. ಟಾಕ್ಸಿಕ್ಸ್ ಅಂದ್ರೆ ಏನಂತಂದ್ರೆ, ಬೇರೆಯೊಬ್ಬರಿಗೆ ಕೆಟ್ಟದ್ದು ಬಯಸೋದು, ಬೇರೆಯವ್ರ ಮೇಲೆ ದ್ವೇಷ ಮಾಡೋದು, ಬೇರೆಯವ್ರ ಮೇಲೆ ಕೋಪ ಮಾಡ್ಕೊಳೋದು, ಬೇರೆಯವ್ರಿಗೆ ಕೆಟ್ಟದಾಗ್ಲಿ ಅಂತ ಸದಾ ಪ್ರಾರ್ಥನೆ ಮಾಡೋದಿದೆಯಲ್ಲ, ಇಷ್ಟನ್ನ ಮಾಡ್ಕೊಂಡು ನೀವು ನಿಮ್ಮ ಮನ್ಸಿಗೆ ಹಾಕೊಂಡ್ರೆ ನೀವು ಅನ್ಕೊಳ್ಳೋದ ಖಂಡಿತ ಆಗಲ್ಲ. ಬಟ್ ನೀವು ಅನ್ಕೊಳ್ಳೋದನ್ನ ಆಗ್ಬೇಕು ಅಂತಂದ್ರೆ ಡೆಫಿನೆಟ್ಲಿ ನೀವುಗಳು ಒಂದು ಸ್ಪಷ್ಟವಾದ ಮನಸ್ಸಿಂದ ನೀವು ಏನೇ ಅನ್ಕೊಂಡ್ರು ಕೂಡ ರಿಪೀಟೆಡ್ಲಿ ಲೀಸ್ಟ್ ಇಫ್ ಐ ಆಮ್ ನಾಟ್ ರಾಂಗ್ ನಿಮ್ಗೆ ಕನಿಷ್ಠ 6 ತಿಂಗಳಾದ್ರೂ ನೀವು ಅನ್ಕೊಳ್ಳೋದು ಆಗ್ಗೇ ಆಗ್ತೀರಾ. ದೊಡ್ಡ ಬ್ರೂಸ್ಲಿ ಹೇಳಿದ್ದಾರೆ, ವರ್ಡ್ಸ್ ಆರ್ ವೆರಿ ಪವರ್ಫುಲ್, ಸ್ಪೀಕ್ ವಿತ್ ಕಾನ್ಶಿಯಸ್ಲಿ ಅಂತ. ಬ್ರೂಸ್ಲಿ ಹೇಳ್ತಾರೆ, ಅಪ್ಪಿತಪ್ಪಿನೂ ನಿಮ್ ಬಗ್ಗೆ ನೆಗೆಟಿವ್ ಅನ್ಕೊಳಕ್ ಹೋಗ್ಬಿಡಿ. ಅಯ್ಯೋ ನನ್ಗೇನೋ ಆಗ್ಬಿಡುತ್ತೆ, ನಾನು ಸತ್ತೋಗ್ಬಿಡ್ತೀನಿ, ನನ್ಗೇನೋ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದೆ, ನಾನು ಉದ್ಧಾರ ಆಗಲ್ಲ, ನಾನು ಆರ್ಥಿಕವಾಗಿ ಕೊನೆ ಆಗ್ಬಿಡ್ತೀನಿ. ಖಂಡಿತವಾಗಿ ಈ ನೆಗೆಟಿವ್ ಥಾಟ್ಸ್ ಏನಿದೆ, ನಾನು ಗುರು ಅಲ್ಲ, ಕಾವಿನೂ ಹಾಕೊಂಡಿಲ್ಲ, ಬಟ್ ಆದರೂ ಅವ್ರಿಗಿಂತ ಹೆಚ್ಚಾಗಿ ನಿಮಗೆ ಜೀವನದ ರೂಪರೇಷೆಗಳನ್ನ ಹೇಳಬಲ್ಲೆ. ಇವ್ರು ಆಲ್ವೇಸ್ ನೀವೆಲ್ಲ ಹೇಳ್ಕೊಬೇಕಾದ್ರೆ, ಐ ಆಮ್ ಆಲ್ವೇಸ್ ಪ್ರೊಟೆಕ್ಟೆಡ್, ಐ ಆಮ್ ಆಲ್ವೇಸ್ ಬ್ಲೆಸ್ಡ್, ಐ ಆಮ್ ಆಲ್ವೇಸ್ ಪಾಸಿಟಿವ್, ಐ ವಿಲ್ ಸ್ಟೇ ಹೆಲ್ದಿ ಫಾರ್ ಎವರ್. ನಾನು ಸದಾಕಾಲ ಆರೋಗ್ಯವಂತನಾಗಿರ್ತೇನೆ, ಐಶ್ವರ್ಯವಂತನಾಗಿರ್ತೇನೆ. ದ ಗಾಡ್ ಇಸ್ ಆಲ್ವೇಸ್ ಬ್ಲೆಸ್ಡ್ ಮೀ ವಿತ್ ಅಬಂಡೆನ್ಸ್. ಇದೇ ಪದಗಳನ್ನ ನಿಮ್ಮ ಜೀವನದಲ್ಲಿ ಬಳಸಿ ಖಂಡಿತವಾಗಿ ನೀವು ಕೂಡ BMW ತಗೊಳ್ಬಹುದು, ನೀವು ಕೂಡ ವಿಲ್ಲದಲ್ಲಿ ಇರ್ಬೋದು, ನೀವು ಕೂಡ ಶಾಂತಿಯುತವಾದಂತಹ ಸಮಾಜನ ನಿರ್ಮಾಣ ಮಾಡೋದ್ರಲ್ಲಿ ಕೈ ತಗೋಬಹುದು. 4 ಜನಕ್ಕೆ ನೀವು ಕೂಡ ಡಿ ಕೆ ಶಿವಕುಮಾರ್ ತರ ಆಗ್ಬಹುದು, ಸಿದ್ದರಾಮಯ್ಯ ಅವ್ರ ತರ ಆಗ್ಬಹುದು. ಅಂಡ್ ಲಾಟ್ ಆಫ್ ಪೀಪಲ್ ಆರ್ ದರ್. ಯು ಕ್ಯಾನ್ ಬಿಕಮ್ ಡೆಫಿನೆಟ್ಲಿ ರಿಚ್. ಬಟ್ ಆ ರಿಚ್ನೆಸ್ ಅನ್ನ ಅಕ್ವೈರ್ ಮಾಡ್ಕೊಳ್ಳೋ ಸಮಯದಲ್ಲಿ ಖಂಡಿತವಾಗಿ ತಪ್ಪ ದಾರಿಗಳನ್ನ ನಾವು ಯಾರು ತುಳಿಯೋದು ಬೇಡ, ಬೇರೆಯೊಬ್ಬರಿಗೆ ಅನ್ಯಾಯ ಮಾಡೋದು ಬೇಡ. ದಿಸ್ ಇಸ್ ವಾಟ್ ಮೈ ಅವೇರ್ನೆಸ್. ಅಂಡ್ ಕಮಿಂಗ್ ಸ್ಟ್ರೈಟ್ ಟು ಧರ್ಮಸ್ಥಳದ ವಿಚಾರದಲ್ಲಿ ಇಷ್ಟೆಲ್ಲ ಆಗ್ಲಿಕ್ಕೆ ಕಾರಣ 339 ಜನರ ವಿರುದ್ಧ ಎಕ್ಸ್ಪಾರ್ಟಿ ಇಂಜೆಕ್ಷನ್ ತಗೊಂಡಂತ ಹರ್ಷೇಂದ್ರ ಜೈನ್ ಮೋಸ್ಟ್ ಪ್ರಾಬಬ್ಲಿ SIT ಅವರು ನೋಟಿಸ್ ಕೊಡ್ತಾರೆ. ಹರ್ಷೇಂದ್ರ ಜೈನ್ ಅನ್ನ ಎನ್ಕ್ವೈರಿ ಮಾಡೋದು ತುಂಬಾ ಇಂಪಾರ್ಟೆಂಟ್. ಈ ಧರ್ಮಸ್ಥಳದ ಕೇಸಲ್ಲಿ ಹರ್ಷೇಂದ್ರ ಜೈನ್ ಅವರ ಇನ್ವಾಲ್ವ್ಮೆಂಟ್ ತುಂಬಾನೇ ಇದೆ ಅಂತ ಒಂದಷ್ಟು ಮಾಹಿತಿಗಳು ಬರ್ತಾ ಇದೆ. ಇಷ್ಟೆಲ್ಲ ಆಗ್ಲಿಕ್ಕೂ, ಯಾಕಂದ್ರೆ ಇವನ್ ಮಾಧ್ಯಮಗಳ ಮೇಲೆ ಸ್ಟೇ ತಗೊಂಡಿರೋದು ಹರ್ಷೇಂದ್ರ ಜೈನ್, ವೀರೇಂದ್ರ ಜೈನ್ ಅವರ ತಮ್ಮ ಇದನ್ನೆಲ್ಲ ಮಾಡ್ತಾರೆ. ಮೊನ್ನೆ ಆಗಿದ್ದ ಗಲಾಟೆಗೂ ಕೂಡ ಅವರೇ ರೂವಾರಿ ಅಂತ ಕೂಡ ಕೇಳಿ ಬರ್ತಾ ಇದ್ದೀವಿ. ಪವರ್ ಟಿವಿ ರಾಕೇಶ್ ಶೆಟ್ಟಿಗೂ ಕೂಡ ಅವರೇ ಫಂಡಿಂಗ್ ಮಾಡಿದ್ದಾರೆ. ಇದು ಧರ್ಮಸ್ಥಳದ ಇವರು ವೀರೇಂದ್ರ ಹೆಗ್ಗಡೆ ಫ್ಯಾಮಿಲಿ ಬಗ್ಗೆ ಪಾಸಿಟಿವ್ ಮಾತಾಡ್ಲಿಕ್ಕೆ ಅನ್ನೋದು ಕೂಡ ವಿಚಾರ ಇದೆ. ಆಮೇಲೆ ಇವನ್ಗೆ ಯಾರಿಗೆ ಐ ಥಿಂಕ್ ಕಿರ್ತಿಗೂ ಕೂಡ ಫಂಡಿಂಗ್ ಆಗಿದೆ. ಅವನು ಗಿಲಿಯಾರ್ ಅವನು ಕೂಡ ಫಂಡಿಂಗ್ ಆಗಿದೆ. ಯಾರ್ಯಾರು ಮಾತಾಡಿದ್ದಾರೆ, ಇನ್ಫ್ಯಾಕ್ಟ್ ಇವರು ವಿಜಯವಾಣಿ ವಿಶೇಷ ಬಡ್ಗೂ ಫಂಡಿಂಗ್ ಆಗಿದೆ ಅಂತ ಕೇಳ್ಪಡ್ತಾ ಇದೀವಿ. ಅಲ್ರಯ್ಯ, ನೀವೆಲ್ಲ ಫಂಡಿಂಗ್ ಇಸ್ಕೊಂಡು ನಾನ್ ಫಂಡರ್ಸ್ ನಾವೆಲ್ಲ, ನಮ್ಗೆ ಯಾರು ಸ್ಪಾನ್ಸರ್ ಮಾಡಿಲ್ಲ, ನಮ್ಗೆ ಯಾರು ಹಣ ಕೊಟ್ಟಿಲ್ಲ, ನೈತಿಕವಾಗಿ ಜವಾಬ್ದಾರಿಯನ್ನ ಎತ್ತು ನಾವೆಲ್ಲ ಧ್ವನಿ ಮಾಡ್ತಾ ಇದ್ದೀವಿ, ನ್ಯಾಯನ ಕೇಳ್ತಾ ಇದ್ದೀವಿ. ನಿಜವಾಗ್ಲೂ ಧರ್ಮಸ್ಥಳ ಮಂಜುನಾಥ ಹರ್ಷೇಂದ್ರ ಜೈನ್ ಪರವಾಗಿಲ್ಲ, ವೀರೇಂದ್ರ ಜೈನ್ ಅವರ ಕುಟುಂಬದ ಪರವಾಗಿಲ್ಲ, ನ್ಯಾಯದ ಪರವಾಗಿದ್ದಾರೆ. ಕಾರಣ ಯಾಕೆ ಅಂತಂದ್ರೆ, ಧರ್ಮಸ್ಥಳ ಮಂಜುನಾಥ ವೀರೇಂದ್ರ ಜೈನ್ ಮತ್ತೆ ಹರ್ಷೇಂದ್ರ ಜೈನ್ ಅವರ ಕುಟುಂಬದ ಪರವಾಗಿದ್ದಿದ್ರೆ ಭೀಮಾ ಬರ್ತಾ ಇರ್ಲಿಲ್ಲ. ಭೀಮಾ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಂತಂದ್ರೆ ಧರ್ಮಸ್ಥಳ ಮಂಜುನಾಥ ನ್ಯಾಯದ ಪರವಾಗಿದ್ದಾನೆ. ಆತನಿಗೆ ಅಲ್ಲಿ ಇರುವಂತ ನಡೆದಿರುವ ಅನ್ಯಾಯದ ಬಗ್ಗೆ ತನಿಖೆ ಆಗ್ಬೇಕು ಅಂತ ಧರ್ಮಸ್ಥಳ ಮಂಜುನಾಥನಿಗೆ ಆಸೆ ಇದೆ. ಎರಡನೇದಾಗಿ ಅವನು ಬಂದು ಕಂಪ್ಲೇಂಟ್ ಕೊಡೋದಲ್ಲ, FIR ಆಯ್ತು, ಸ್ಟೇಷನ್ ಅಲ್ಲಿ FIR ಆಯ್ತು. ತದನಂತರ ಮ್ಯಾಜಿಸ್ಟ್ರೇಟ್ ಮುಂದೆ ಸ್ವ-ಇಚ್ಛಾ ಹೇಳಿಕೆ ಆಯ್ತು. ಅದಾಗಬೇಕು ಅಂದ್ರೆ ಮಂಜುನಾಥನ ಆಶೀರ್ವಾದ ಇಲ್ಲ ಅಂದ್ರೆ ಆಗತ್ತಾ? ನೀವೇ ಹೇಳೋ ಪ್ರಕಾರ, ನಾವೇ ನಂಬಿರೋ ಪ್ರಕಾರ ಮಂಜುನಾಥ ಸ್ವಾಮಿ ತುಂಬಾ ಪವರ್ಫುಲ್. ಇದನ್ನೆಲ್ಲ ಮಂಜುನಾಥನ ಆಜ್ಞೆ ಇಲ್ಲ ಅಂದ್ರೆ ಹೆಂಗಾಗತ್ತೆ? ಅಂದ್ರೆ ನಮ್ಮ ಪರವಾಗಿ ಅಥವಾ ನ್ಯಾಯಯುತವಾಗಿ ನಾವು ಹೋರಾಟ, ನಮ್ಮ ಪರವಾಗಿ, ಗಿಳಿಯಾರ್ ಪರವಾಗಂತೂ ಇಲ್ಲ, ವಿಶೇಷ ಭಟ್ ಪರವಾಗೂ ಇಲ್ಲ, ಆ ಪೌಡರ್ ಟಿವಿ ಓನರ್ ಇದನ್ನಲ್ಲ, ಆ ಭಟ್ಟ ಏನವನಿಷ್ಟು ರಾಕೇಶ್ ಶೆಟ್ಟಿ ಅವನ ಪರವಾಗೂ ಇಲ್ಲ,
ಕಿರಿಕೀರ್ತಿ ಪರವಾಗೂ ಇಲ್ಲ. ಅವರು ಗೂಗಲ್ ಪೇ, ಫೋನ್ ಪೇ, ಆಮೇಲೆ ಸಗಣಿ ಪೇ ಇವೆಲ್ಲ ಪರವಾಗಿದ್ದಿದ್ರೆ ಇದೆಲ್ಲ ಯಾಕೆ ನಮ್ಮ ಪರವಾಗಿ ಆಗ್ತಾ ಇತ್ತು? ಬರೀ ಸ್ವ-ಇಚ್ಛಾ ಹೇಳಿಕೆ ಒಂದೇ ಅಲ್ಲ. 15 ದಿವಸ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಿದ್ದೆ ಮಾಡಕ್ ಬಿಟ್ಟಿಲ್ಲ SIT ಮಾಡೋವರೆಗೂ. SIT ಆಗ್ಬೇಕು ಅಂದ್ರೆ ನಮ್ಮ ಪರವಾಗಿ ಆಶೀರ್ವಾದ ಇದ್ರೆ ಅಲ್ವಾ SIT ಆಗೋದು. SIT ಆಗೋದು ನಮ್ಮ ಪರವಾಗಿ ಮಂಜುನಾಥನ ಆಶೀರ್ವಾದ ಇರ್ಬೇಕಲ್ಲಪ್ಪ. ಆಯ್ತಪ್ಪ, SIT ಆದ್ರೂ ಕೂಡ ಅವರ 13 ಪಿಟ್ಟಲ್ಲಿ 9 ಪಿಟ್ಟಲ್ಲಿ 9 ಪಳೆಯೊಳಗೆ ಸಿಕ್ಕಿದೆ. ಧರ್ಮಸ್ಥಳ ಮಂಜುನಾಥನ ಆಶೀರ್ವಾದ ಇಲ್ಲ ಅಂದ್ರೆ ಆ 9 ಪಳೆಯೊಳಗೆ ಸಿಕ್ಕುತ್ತಾ? ಓಕೆ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗೋಣ. ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಹರ್ಷೇಂದ್ರ ಜೈನ್ 339 ಜನ ಪಾರ್ಟಿ ಇನ್ಕ್ಲೂಡಿಂಗ್ ನಾನು ಸಹ ಅದು ನನ್ನನ್ನು ಪಾರ್ಟಿ ಮಾಡಿ ಎಕ್ಸ್ ಪಾರ್ಟಿ ಇಂಜೆಕ್ಷನ್ ತಗೊಂಡ್ಬರ್ತಾನೆ. ಜೊತೆಲೆ ಒಂದು ಗ್ಯಾಗ್ ಆರ್ಡರ್ ತಗೊಂಡ್ಬರ್ತಾನೆ. ಇಂಟರ್ನೆಟ್ ಅಲ್ಲಿ ಇರುವ ಎಂಟೈರ್ ಕಂಟೆಂಟ್, ಧರ್ಮಸ್ಥಳದ ಬಗ್ಗೆ ಇರುವಂತ ಕಂಟೆಂಟ್ಗಳನ್ನ ಡಿಲೀಟ್ ಮಾಡಬೇಕು ಅಂತ. ಇಮಿಡಿಯೇಟ್ ಆಗಿ ಧರ್ಮಸ್ಥಳ ಮಂಜುನಾಥ ಎಷ್ಟು ನಮ್ ಜೊತೆಲಿದ್ದಾನೆ ಅಂತಂದ್ರೆ ಆ ಆದೇಶ ಮಾಡಿದಂತ ಜಡ್ಜು ಆ SDM ಕಾಲೇಜಲ್ಲಿ ಓದಿದ್ದು, ಜೊತೆನಲ್ಲಿ ಅವರ ಫರ್ಮಲ್ಲೇ ಕೆಲಸ ಮಾಡ್ತಾ ಇದ್ದ ಅಂತ ಒಂದು ಸತ್ಯ ಸಂಗತಿ ಹೊರಬರುತ್ತೆ. ಮಂಜುನಾಥನ ಆಶೀರ್ವಾದದಿಂದ ಜಡ್ಜ್ ಬಗ್ಗೆ ಹೊರಗಡೆ ಬಂದಾಗ ಅದನ್ನ ಎತ್ತಿದಾಗ ಹೈಕೋರ್ಟ್ ಅಲ್ಲಿ ಜನರ ಪರವಾಗಿ ಹೈಕೋರ್ಟ್ ಹೇಳುತ್ತೆ ಧರ್ಮಸ್ಥಳದ ಬಗ್ಗೆ ಮಾತಾಡಬಹುದು, ಜಾಗೃತಿಯಿಂದ ಮಾತಾಡಿ. ಆಮೇಲೆ ಅಲ್ಲಿ ಕೊಟ್ಟಿದಂತ ಎಕ್ಸ್ ಪಾರ್ಟಿ ಇಂಜೆಕ್ಷನ್ ನ ಹೈಕೋರ್ಟ್ ತೆಗಿತಾರೆ, ನಮ್ಮ ಪರವಾಗಿ ತೆಗೀತದೆ. ತದನಂತರ ಹರ್ಷೇಂದ್ರ ಜೈನ್ ಅಲ್ಲಿಗೆ ನಿಲ್ಲಲ್ಲ. ತನ್ನಲ್ಲಿ ಶಕ್ತಿ ಇದೆ, ಹಣ ಇದೆ ಅಂತ ಸುಪ್ರೀಂ ಕೋರ್ಟ್ಗೆ ಹೋಗ್ತಾನೆ. ಸುಪ್ರೀಂ ಕೋರ್ಟ್ ಅಲ್ಲಿ ಹೈ-ಫೈ ಅಡ್ವೊಕೇಟ್ ಹೈರ್ ಮಾಡಿಕೊಂಡು ಕೇಸನ್ನ ಹಾಕ್ತಾರೆ. ಸುಪ್ರೀಂ ಕೋರ್ಟ್ ಹರ್ಷೇಂದ್ರ ಜೈನ್ ನ ಅಪೀಲ್ ಅನ್ನ ಡಿಸ್ಮಿಸ್ ಮಾಡುತ್ತೆ. ಮತ್ತೆ ಸುಪ್ರೀಂ ಕೋರ್ಟ್ ನಮ್ಮ ಪರವಾಗಿ ನ್ಯಾಯವನ್ನು ಎತ್ತಿಡಿತದೆ. ಸೊ ಇದರಲ್ಲೆಲ್ಲ ಏನರ್ಥ ಆಗುತ್ತೆ? ಧರ್ಮಸ್ಥಳ ಮಂಜುನಾಥ ವೀರೇಂದ್ರ ಜೈನ್ ಮತ್ತೆ ಹರ್ಷೇಂದ್ರ ಜೈನ್ ಕುಟುಂಬದ ಜೊತೆಯಲ್ಲಿಲ್ಲ. ನಮ್ಮ ರೀತಿ ನ್ಯಾಯಯುತವಾಗಿ ನಾವು ಅಡ್ವೊಕೇಟ್ ಬಾಲನ್, ರಂಗನಾಥ್, ಪ್ರದೀಪ್, ಆ ಒಂದು ಕಡೆ ಅಲ್ಲಿ ಧರ್ಮಸ್ಥಳದಲ್ಲಿ ಒಂದಷ್ಟು ಜನ, ನಾನು ಯಾರಷ್ಟು ಹೇಳಕ್ ಇಷ್ಟ ಇಲ್ಲ, ಅವರುಗಳು ಅವ್ರದೇ ಆದ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಜನ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಇಡೀ ಪ್ರಪಂಚ ನೋಡ್ತಾ ಇದೆ ಧರ್ಮಸ್ಥಳದಲ್ಲಿ ಏನ್ ನಡೀತಾ ಇದೆ ಅಂತ. ಓಕೆ, ಸುಪ್ರೀಂ ಕೋರ್ಟ್ ಒಂದಕ್ಕೆ ನಿಂತ. SIT ಅವ್ರಿಗೆ ನಾವು ಕೇಳಿದ್ವಿ, ಐ ಆಮ್ ದ ಫಸ್ಟ್ ಪರ್ಸನ್ ಟು ನಮ್ಮಲ್ಲೇ ಸುದ್ದಿ ಮೊದಲು ಅಂತ ಹಾಕಂತಾರೆ ಯಾರು ಮಾಧ್ಯಮದವರು. ನಾವ್ಯಾರು ಹಂಗೆ ಹೇಳಕ್ ಹೋಗಲ್ಲ. ಗ್ರೌಂಡ್ ಪೆನೆಟ್ರೇಟಿಂಗ್ ಸ್ಕ್ಯಾನರ್ಗಳನ್ನ ಬಳಸಿ ಅಂತ ಪ್ರಪೋಸಲ್ ಮಾಡಿದವ್ರು ನಾವೇ. ಈಗ SIT ಅದನ್ನ ಬಳಸಲಿಕ್ಕೆ ತಯಾರಿಯನ್ನ ಮಾಡ್ಕೊಂತ ಇದೆ. ಅದ್ರ 5 ಕೋಟಿ ಖರ್ಚು ಆಗುತ್ತೋ, 50 ಕೋಟಿ ಖರ್ಚಾಗುತ್ತೋ, ಫೈನಾನ್ಸ್ ಅಪ್ರೂವಲ್ ಆಗುತ್ತೆ. ಈ ಒಂದು ತನಿಖೆ ಟೆಕ್ನಾಲಜಿ ಬಳಸಬೇಕು ಅಂತ SIT ಮಾಡಿದ್ರೆ ಏನ್ ಕಾರಣ ಅದಕ್ಕೆ? ಆಲ್ರೆಡಿ 9 ಸ್ಕೆಲಿಟನ್ ಹ್ಯೂಮನ್ ರಿಮೈನ್ಸ್ ರೆಕಾರ್ಡ್ ಸಿಕ್ಕಿರೋದ್ರಿಂದಾನೆ SITಗೆ ಕಾನ್ಫಿಡೆನ್ಸ್ ಬಂದು ಈಗ ಟೆಕ್ನಾಲಜಿನ ಬಳಸ್ತಾ ಇದ್ದಾರೆ. ಯಾರ ಪರವಾಗಿ ಮಂಜುನಾಥ ಇದ್ದಾನೆ? ಲೇ ಸಗಣಿ ಭಕ್ತರ, ಖಂಡಿತವಾಗಿ ನಿಮ್ಮ ಪರವಾಗಿ ಗೂಗಲ್ ಪೇ ಪರವಾಗಿ, ಫೋನ್ ಪೇ, ಅವನ್ ಯಾರೋ ಗಿಳಿ ಸೀಡ್ಸ್ ನ ಕಿತ್ಕೊಂಡು ತಿಂತಾ ಇದಾರೆ SIT. ಸೀಡ್ಸ್ ಗಿಳಿ ನಮ್ಮ ಪರವಾಗಿದ್ದಾನೆ ಕಣೋ. ಒಂದಂತೂ ನಿಜ, ಇವತ್ತಲ್ಲ ನಾಳೆ ಹರ್ಷೇಂದ್ರ ಜೈನ್ಗೆ SIT ನೋಟಿಸ್ ಅಂತೂ ಕೊಟ್ಟೇ ಕೊಡುತ್ತೆ. ದ ಫಸ್ಟ್ ಪರ್ಸನ್ ವಿಲ್ ಬಿ ಇಂಟ್ರಾಗೇಟೆಡ್, ಇಟ್ ವಿಲ್ ಬಿ ಹರ್ಷೇಂದ್ರ ಜೈನ್. SIT ಅವರು ಮೊದಲ ವ್ಯಕ್ತಿ ಇಂಟ್ರಾಗೇಟ್ ಮಾಡಿದ್ರೆ ಹರ್ಷೇಂದ್ರ ಜೈನ್ ನ, ಆಮೇಲೆ ಎರಡನೇದು ಅವ್ರ ಮಗನನ್ನ. ಇದು ಬರೆದಿಟ್ಕೊಳ್ಳಿ, ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಇವತ್ತಲ್ಲ ನಾಳೆ SIT ಹರ್ಷೇಂದ್ರ ವೀರೇಂದ್ರ ಜೈನ್ ಅಲಿಯಾಸ್ ಹೆಗ್ಡೆ ಅಂತ ಇಟ್ಕೊಂಡಿದಿರಲ್ಲ. ಓಕೆ, ಇವರುಗಳು ಜೈನ್ ಹೆಗ್ಡೆ ಅಂತ ಹೆಸರಿಟ್ಕೊಂತಾರೆ. ಇವರುಗಳು ಜೈನ್ ಸಮುದಾಯದವರು ಆದ್ರೂ ಕೂಡ ಶಿವನ ದೇವಸ್ಥಾನದ ಆಡಳಿತ ಮಂಡಳಿಯ ಅಧಿಕಾರವನ್ನ ವಹಿಸ್ಕೊಳ್ತಾರೆ. ಸಾವಿರಾರು ಕೋಟಿ ಬರೋ ಹಣನ ಟ್ರಸ್ಟ್ ಇಂದ ಕಂಟ್ರೋಲ್ ಮಾಡ್ತಾರೆ. ಇವ್ರನ್ನ ಯಾರು ಕೇಳೋರಿಲ್ಲ. ಬಟ್ ಆದರೆ ಇವತ್ತಾಗಿರೋ ಕ್ರೈಮ್ಗೆ ಡೆಫಿನೆಟ್ ಆಗಿ ಹರ್ಷೇಂದ್ರ ಜೈನ್ಗೆ SIT ಅವರು ನೋಟಿಸ್ ಕೊಟ್ಟೇ ಕೊಡ್ತಾರೆ. ಮಗನಿಗೂ ನೋಟಿಸ್ ಆಗುತ್ತೆ. ಆಮೇಲೆ ಇವ್ರ ಜೊತೆನಲ್ಲಿ ಒಂದು 5,000 ಗ್ಯಾಂಗ್ ಇದೆ. ಅದ್ರಲ್ಲೆಲ್ಲ ಫಿಲ್ಟರ್ ಮಾಡಿದ್ರೆ 1,000ಕ್ಕೂ ಹೆಚ್ಚು ಒಂದು ಗ್ಯಾಂಗ್ ಇವ್ರ ಜೊತೆನಲ್ಲಿ ಇದೆ. 5,000ಕ್ಕೂ ಹೆಚ್ಚು ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾರೆ. ಇವ್ರ ಆಡಳಿತದಲ್ಲಿ ಸಂಬಳ ಇಸ್ಕೊಂತಾರೆ. ಅದರಲ್ಲಿ ಕನಿಷ್ಠ 1,000 ಜನ ಈ ಒಂದು ಕ್ರೈಮ್ ಅಲ್ಲಿ ನೋಟಿಸ್ ತಗೊಳ್ಳಕ್ಕೆ ರೆಡಿಯಾಗಿರಬೇಕು. ದಿಸ್ ಇಸ್ ವಾಟ್ ದ ಇನ್ಫಾರ್ಮೇಶನ್ ವಾಟ್ ಐ ಹ್ಯಾವ್ ಫ್ರಮ್ ಪೊಲೀಸ್ ಸೋರ್ಸಸ್ ಮುಖಾಂತರ ನನಗೆ ಇಷ್ಟು ಇನ್ಫಾರ್ಮೇಶನ್ ಇದೆ. ಇವತ್ತಲ್ಲ ನಾಳೆ ಹರ್ಷೇಂದ್ರ ಜೈನ್ಗೆ ನೋಟಿಸ್ ಆಗೇ ಆಗುತ್ತೆ. ಖಂಡಿತ ಒಂದು ತಾರ್ಕಿಕ ಹಂತಕ್ಕೆ ಈ ಒಂದು ಯಾಕೆ ನೋಡಿ, ಭೀಮಾ ಬಂದ
ಮಂಜುನಾಥನ ಆಶೀರ್ವಾದ. ಭೀಮಾ ಕಂಪ್ಲೇಂಟ್ ಕೊಟ್ಟ, ಮಂಜುನಾಥನ ಆಶೀರ್ವಾದ. ಭೀಮನ ಕೊಟ್ಟ ಕಂಪ್ಲೇಂಟ್ FIR ಆಯ್ತು, ಮಂಜುನಾಥನ ಆಶೀರ್ವಾದ. ಭೀಮನನ್ನ ಕೋರ್ಟಿನ ಮುಂದೆ ಸ್ವಾಯಿಚ್ಛೆ ಹೇಳಿಕೆ ಮಾಡಿದ್ರು, ಮಂಜುನಾಥನ ಆಶೀರ್ವಾದ. ನಾವುಗಳೆಲ್ಲ ಹೋರಾಟ ಮಾಡಿ, ನೀವೆಲ್ಲ ಧ್ವನಿ ಮಾಡಿದ್ರಿ, ಮೆಸೇಜ್ ಹಾಕಿದ್ರಿ, ಇದು ಒಡಗೊಲ್ಲ SIT ರಚನೆ ಆಯಿತು, ಮಂಜುನಾಥನ ಆಶೀರ್ವಾದ. ನಂತರ SIT ಅವರಿಗೆ 9 ಸ್ಕೆಲಿಟನ್ ಹ್ಯೂಮನ್ ರಿಮೇನ್ ಸಿಗುತ್ತೆ, ಮಂಜುನಾಥನ ಆಶೀರ್ವಾದ. ತದನಂತರ ಇದೇ ಹರ್ಷೇಂದ್ರ ಜೈನ್ 339 ಜನರ ವಿರುದ್ಧ ಎಕ್ಸ್ಪಾರ್ಟಿ ಆರ್ಡರ್ ತಗೊಂಬರ್ತಾನೆ. ಬಟ್ ಆದರೆ ಮಂಜುನಾಥ ಆ ಜಡ್ಜು ಅವ್ರ ಕಾಲೇಜಲ್ಲೇ ಓದಿದ್ದು ಮತ್ತೆ ಇವರು ಫರ್ಮಲ್ ಕೆಲಸ ಮಾಡಿದ ಅಂತ ಮಂಜುನಾಥ ಎಕ್ಸ್ಪೋಸ್ ಮಾಡ್ತಾನೆ, ಮಂಜುನಾಥನ ಆಶೀರ್ವಾದ. ಹೈಕೋರ್ಟ್ ಅಲ್ಲಿ ಹರ್ಷೇಂದ್ರ ಜೈನಿಗೆ ಇಂಜಂಕ್ಷನ್ ಕೊಟ್ಟಿದ್ದನ್ನ ಹೈಕೋರ್ಟ್ ಸ್ಕ್ವಾಶ್ ಮಾಡಕತ್ತೆ. ಹರ್ಷೇಂದ್ರ ಜೈನ್ ವಿರುದ್ಧವಾಗಿ ನ್ಯಾಯದ ಪರವಾಗಿ ಮಂಜುನಾಥನ ಆಶೀರ್ವಾದ. ಈಗ SIT ಟೆಕ್ನಾಲಜಿ ಬಳಸಕ್ಕೆ, ಗ್ರೌಂಡ್ ಪೆನೆಟ್ರೇಟಿಂಗ್ ಸ್ಕ್ಯಾನರ್ ನ ಬಳಸಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದ 5 ಕೋಟಿ ಆಗ್ಲಿ 50 ಕೋಟಿ ಆಗ್ಲಿ ಅಂತ. ಅವ್ರೇನಾದ್ರೂ ಸ್ಯಾಟಲೈಟ್ ಬಳಸಿಬಿಟ್ರೆ, SIT ಏನಾದ್ರೂ ಸ್ಯಾಟಲೈಟ್ ಆ 3500 ಎಕರೆ ಇದೆಯಲ್ಲ, ಸ್ಯಾಟಲೈಟ್ ಬಳಸಿದ್ರೆ ಪರ್ಮನೆಂಟ್ ಆಗಿ ಈ ಆರೋಪ ಹೊತ್ತಿರೋ ಕುಟುಂಬ ಪರ್ಮನೆಂಟ್ ಜೈಲ್ ಹಾಕುತ್ತೆ. ಸಾವಿರಾರು ಪಳಕೆ ಉಳಿಕೆ ಸಿಕ್ಕುತ್ತೆ. 40 ವರ್ಷದಲ್ಲಿ ಸಾವಿರಾರು. ಯಾವುದು ಭೀಮನನ್ನ ತೋರಿಸಿಲ್ಲ ಅದೆಲ್ಲ ಗ್ರೌಂಡ್ ಪೆನೆಟ್ರೇಟಿಂಗ್ ಸ್ಕ್ಯಾನರ್ಸ್ ಹಿಡಿದಾಕುತ್ತೆ. ಇಟ್ ಈಸ್ ನಾಟ್ ಎ ಈಸಿ ಜಾಬ್. ಓಕೆ, SIT ಅವ್ರ ಮೇಲೆ ತುಂಬಾ ಜವಾಬ್ದಾರಿ ಇದೆ. ಬನ್ನಿ ಸಾರ್, ಧರ್ಮಸ್ಥಳಕ್ಕೆ ವಾಕಿಂಗ್ ಹೋಗೋಣ. ಸದ್ಯಕ್ಕೆ SIT ಅವರು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದಾರೆ, ಮಾಡ್ಸೋಣ. ಅಲ್ಲಿ ಸ್ಕ್ಯಾನಿಂಗ್ ಆಗಲಿ, ರಿಪೋರ್ಟ್ ಬರಲಿ. ಪಟಾಕಿ ರೆಡಿ ಇದೆ, ಹಚ್ಚೋದು ನಾವೇ. ನಾನು ಹೇಳಿದೆ ಅಶೋಕನ್ಗೆ, ಅಶೋಕ ಪಟಾಕಿ ನಿಂದು, ಆದ್ರೆ ಹಚ್ಚೋರು ಮಾತ್ರ ನಾವೇ. ಪಟಾಕಿ ಅವ್ರದೇ ಇರಲಿ. ಪಟಾಕಿ ಗೂಗಲ್ ಪೇ, ಫೋನ್ ಪೇ, ಗಿಳಿಯಾರ್, ಶೆಟ್ಟಿ, ರಾಕೇಶ್ ಇವ್ರದೇ ಪಟಾಕಿ. ಹಚ್ಚೋರು ಮಾತ್ರ ನಾವೇ. ಬಂಡವಾಳ ಅದಕ್ಕೂ ಕೂಡ ಅವ್ರ ಕೈಲೇ ಹಾಕ್ಸೋಣ. ಪಟಾಕಿ ಸಂಭ್ರಮಾಚರಣೆ ಮಾತ್ರ ನಮ್ದೇ ಇರುತ್ತೆ. ನಾವ್ ಯಾರು ಹೆದರ್ಬೇಕಾಗಿಲ್ಲ. ಆಮೇಲೆ ನಮ್ಮ ದೇಶದ ಈ ವ್ಯವಸ್ಥೆ ತುಂಬಾ ಸ್ಟ್ರಾಂಗ್ ಆಗಿದೆ. ವಿ ಹ್ಯಾವ್ ಟು ಬಿಲೀವ್ ಆಲ್ ದಿಸ್. ಇವತ್ತಲ್ಲ ನಾಳೆ ಹರ್ಷೇಂದ್ರ ಜೈನ್ಗೆ, ಅವನ ಮಗನಿಗೆ, ಅವ್ರದ್ದೊಂದು ದೊಡ್ಡ ಗ್ಯಾಂಗ್ ಇದೆ. 1000ಕ್ಕೂ ಹೆಚ್ಚು ಜನ ಇದ್ದಾರೆ. ಅವ್ರ ಜೊತೆ ಕೆಲಸ ಮಾಡ್ರೆ ಇವರೆಲ್ಲರಿಗೂ ನೋಟಿಸ್ ಖಂಡಿತ ಆಗತ್ತೆ. ನಾನು ಯಾಕೆ ಹರ್ಷೇಂದ್ರ ಜೈನ್ನ ನಿರ್ಭಯವಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಸುದ್ದಿಯನ್ನ ಪ್ರಸಾರ ಮಾಡಿದಿರಾ ಸ್ಟೇ ತಗೊಂಡ್ಬಂದಿದ್ದು ಅದಕ್ಕೆ ಗೊತ್ತಿರೋ ಜಡ್ಜಲ್ಲಿ, ಇವ್ರ ಕಾಲೇಜಲ್ಲಿ ಓದಿರೋ ವ್ಯಕ್ತಿಯ ಹತ್ರ ಜಡ್ಜ್ ಆಗಿದ್ರೆ ಅವ್ರ ಹತ್ರ ಹೋಗಿ ಪೂಸಿ ಹೊಡೆದು ಆರ್ಡರ್ ತಗೊಂಡ್ಬರ್ತಾರೆ. ಹೈಕೋರ್ಟ್ ಸ್ಕ್ವಾಶ್ ಮಾಡಿದೆ. ಇವರು ನ್ಯಾಯಯುತವಾಗಿ ಕೋರ್ಟ್ಗೆ ಹೋಗಿದ್ರೆ ಹೈಕೋರ್ಟ್ ಯಾಕೆ ಇಂಜೆಕ್ಷನ್ ಸ್ಕ್ವಾಶ್ ಮಾಡ್ತಾ ಇತ್ತು, ಗ್ಯಾಗ್ ಆರ್ಡರ್ ನ ಸ್ಕ್ವಾಶ್ ಮಾಡ್ತಾ ಇತ್ತು? ಸುಪ್ರೀಂ ಕೋರ್ಟ್ ನಡಿಯಪ್ಪ ನಡಿ, ಹರ್ಷೇಂದ್ರ ಜೈನ್ ನಡಿ, ಇದೆಲ್ಲ ನಾವ್ ಎಂಟರ್ಟೈನ್ಮೆಂಟ್ ಮಾಡಲ್ಲ, ಗಂಟು ಮೂಟೆ ಎತ್ಕೊಂಡು ವಾಪಸ್ ಧರ್ಮಸ್ಥಳಕ್ಕೆ ಹೋಗು, SIT ತನಿಖೆ ಮಾಡ್ತಾ ಇದೆ, ಅದನ್ನ ಫೇಸ್ ಮಾಡು, ಅವ್ರಿಗೆ ತನಿಖೆ ಮಾಡಕ್ಕೆ ಅವಕಾಶ ಮಾಡು ಅಂತ ಗಂಟು ಮೂಟೆ. ಅಂಡ್ ಬಿಲೀವ್ ಇಟ್ ಆರ್ ನಾಟ್, ಹರ್ಷೇಂದ್ರ ಜೈನು ಸುಪ್ರೀಂ ಕೋರ್ಟ್ ಅಲ್ಲಿ ಒಳ್ಳೆ ಟಾಪ್ ಅಡ್ವೊಕೇಟ್ ಅನ್ನ ಎಂಗೇಜ್ ಮಾಡಿದ್ರು. ಆದ್ರೂ ಕೂಡ ಆತನಿಗೆ ಪರಿಹಾರ ಸುಪ್ರೀಂ ಕೋರ್ಟ್ ಕೊಟ್ಟಿಲ್ಲ. ಇದರಿಂದ ಏನ್ ಅರ್ಥ ಆಗುತ್ತೆ? ಮಂಜುನಾಥ ಸ್ವಾಮಿ ನಮ್ ಜೊತೆ ಇದ್ದಾನೆ, ಹರ್ಷೇಂದ್ರ ಜೈನ್ ಜೊತೆ ಇಲ್ಲ. ಆತ ಏನೇ ತಲಾಟೆ ಮಾಡ್ಲಿ, ಮಂಜುನಾಥ ಸ್ವಾಮಿ ಆ ಕುಟುಂಬದ ಜೊತೆ ಖಂಡಿತ ಇಲ್ಲ. ಇನ್ಫ್ಯಾಕ್ಟ್ ನನಗೆ ನಿನ್ನೆ ಧ್ಯಾನ ಮಾಡಿದಾಗ ಮಂಜುನಾಥ ಸ್ವಾಮಿ ಹಿಮಾಲಯಕ್ಕೆ ಹೋಗಿದಾರಂತೆ. ಏನಕ್ಕೆ ಅಂತಂದ್ರೆ ಈ ತನಿಖೆ ಮುಗಿಲಿ, ಆ ಶವಗಳು ತೆಗಿತಾ ಇರೋದು ಎಲ್ಲೋ ಒಂದ್ ಕಡೆ ಮಂಜುನಾಥನಿಗೆ ಒಂದು ಬ್ರೇಕ್. ಈಗ 800 ವರ್ಷಗಳ ನಂತರ ಆ ಧರ್ಮಸ್ಥಳದಿಂದ ಮಂಜುನಾಥ ಹಿಮಾಲಯಕ್ಕೆ ಹೋಗಿದ್ದಾನಂತೆ. ಹಿಮಾಲಯದ ಟ್ರಿಪ್ ಹೊಡ್ಕೊಂಡು ಮಂಜುನಾಥ ವಾಪಸ್ ಬರೋಷ್ಟೊತ್ತಿಗೆ ನಾವೆಲ್ಲ ಸೇರಿ ಓಕೆ ಈ SIT ಇಂದ ತಪ್ಪು ಮಾಡಿರೋರ್ನ ಅರೆಸ್ಟ್ ಮಾಡಿಸಿ ಹ್ಯಾಂಡ್ ಕಫ್ಸ್ ಹಾಕ್ಸಿ ಜೈಲಿಗೆ ಕಳಿಸಬೇಕಾದಂತ ಸಮಯ ಖಂಡಿತ ಬರುತ್ತೆ. ಗಂಟು ಮೂಟೆ ಎತ್ಕೊಂಡು ಓಡೋಗೋ ಅಂತ ಪ್ರಮೇಯ ಕೂಡ ಇದೆ ಇವರು. ಓಕೆ, ಇವರೇನು ಎಲ್ಲ ಛತ್ರಿಗಳು ನಮಗಿರೋ ಮಾಹಿತಿ ಪ್ರಕಾರ UK, ಅಮೆರಿಕ, ಬೇರೆ ಬೇರೆ ದೇಶಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಇಲ್ಲಿಂದ ದುಡ್ಡನ್ನ ಹವಾಲಾ ಮುಖಾಂತರ ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಆಸ್ತಿಗಳನ್ನ ಮನೆಗಳನ್ನ ಮಾಡಿ ಅಕಸ್ಮಾತ್ ಇಲ್ಲೇನ ಅರೆಸ್ಟ್ ಮಾಡೋ ಸಮಯ ಬಂದ್ರೆ ಇವ್ರು ಓಡೋದ್ರು ಕೂಡ ನಾವ್ ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ. ಆ ಮಟ್ಟಕ್ಕೆ ಒಂದು ಸೆಟಪ್ ಅನ್ನ ಅವರೆಲ್ಲ ಮಾಡಿಟ್ಕೊಂಡಿದ್ದಾರೆ. ಬಟ್ ಏನೇ ಇರಲಿ, ಒಂದಂತೂ ನಿಜ, ಧರ್ಮಸ್ಥಳ ಮಂಜುನಾಥನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇದೆ. ಹಂಗಾಗಿ ಖಂಡಿತವಾಗಿ ನ್ಯಾಯ ಸಿಗುತ್ತೆ ಅಂತ ಈ ಮೂಲಕ ಹೇಳುತ್ತಾ, ನೋಡಿ, ಧರ್ಮಸ್ಥಳ ಈಸ್ ದ ಓನ್ಲಿ ಟಾಪಿಕ್ ವಿಚ್ ಈಸ್ ಹಾಟ್ ಬರ್ನಿಂಗ್. ಬೇರೆ ಯಾವ ಟಾಪಿಕ್ಗೂ ಜನ ತಲೆ ಕೆಡಿಸ್ಕೊಂತ ಇಲ್ಲ.
ಅಲ್ಲಿ ರಾಹುಲ್ ಗಾಂಧಿ ಬಂದು ಮತ ಕದ್ದವ್ರೆ, ಹೌದಾ ಕದ್ದವ್ರಾ, ಓಕೆ ಅಷ್ಟೇ ಜನರ ರಿಯಾಕ್ಷನ್. ಧರ್ಮಸ್ಥಳ ಅಂತಂದ್ರೆ ಅವರ ರಿಯಾಕ್ಷನ್ಸ್, ಆ ಮಗುದು ವಿಡಿಯೋ ನೋಡಿದೆ, ಆ ಸೌಜನ್ಯ ಮಗುದು ಖಂಡಿತವಾಗಿ ಮನುಷ್ಯರಾದ್ರೆ ಅದು ನೋಡಿದ ತಕ್ಷಣ ನನ್ನ ಕಣ್ಣಲ್ಲಿ ನೀರೇ ಬಂತು ನನಗೆ, ನನ್ನ ಕೈಯಲ್ಲಿ. ಯಾಕಂದ್ರೆ ನನಗೂ ನೋಡಿ ಆ ಮಗುದು ವಿಡಿಯೋ ನೋಡಿ, ಆ ಕೊಲೆ ಮಾಡಿ ಹಾಕದಂತ ಜಾಗದಲ್ಲಿ ಒಂದಷ್ಟು ಫೋಟೋಗಳು ವಿಡಿಯೋಗಳು ಯಾರೋ ಕಳಿಸಿದ್ರು. ನಾನು ನಿಜವಾಗ್ಲೂ ಆ ಮಗು ನೋಡಿದ ತಕ್ಷಣ, ಸ್ಕೂಲ್ ಬ್ಯಾಗು, ಆ ಮಗುದು ಯೂನಿಫಾರ್ಮ್ ನೋಡಿದ ತಕ್ಷಣ ಎಂತವ್ರಿಗೂ ಅನ್ಸುತ್ತೆ ಆ ಜಾಗದಲ್ಲಿ ಏನಾದ್ರು ನಿಮ್ಮ ಮಕ್ಕಳು ಇದ್ದಿದ್ರೆ ಏನಾಗ್ತಾ ಇತ್ತು. ನಾವೆಲ್ಲ ಮನುಷ್ಯರಾಗಿ ನೋಡ್ರಿ, ಕೊಲೆಗಾರಗಳಿಗೆ ಸಪೋರ್ಟ್ ಮಾಡೋದು ಧರ್ಮ ಅನ್ನೋದಾದ್ರೆ ಖಂಡಿತವಾಗಿ ನಿಮ್ಮನ್ನ ವಿರೋಧ ಮಾಡೋದು ಕೂಡ ಮಾನವೀಯ ಧರ್ಮ ಅಂತ ನಾವು ಹೇಳ್ತೀವಿ. ಅದು ಅಜಿತ್ ಜೈನ್, ಸುವರ್ಣ ನ್ಯೂಸ್ ಅಜಿತ್ ಜೈನ್ ಆಗಿರ್ಬೋದು, ಅವನ್ ಯಾರೋ ಗಿಳಿ ಅಂತೆ, ವಸಂತ್ ಗಿಳಿ, ಆಹಾ ಮುದ್ದಿನ ಗಿಣಿಯ ಬಾರೋ, ಸೀಟ್ಸು ಕಿತ್ತಾಕ್ಬಿಡ್ತಾರೆ SIT ಹುಷಾರು. ಅವನು ನುಗ್ಗು ಹೊಡಿಯೋಣ, ಅವನ ಕೈ ನುಗ್ಗು ಹೊಡಿಯಕ್ಕಾಗಿಲ್ಲ ಅಂದ್ರು ಮೊನ್ನೆ ಗಲಾಟೆ ಮಾಡ್ಸೋದಕ್ಕೆ ಇವರೆಲ್ಲ ಪ್ರೊವೋಕಿಂಗ್. ಅವನು ಯಾರೋ ಗೂಗಲ್ ಪೇ, ಅವನ ಬೆಂಗಳೂರಲ್ಲಿ ಕೂತ್ಕೊಂಡು ವಿಡಿಯೋ ಮಾಡಾಕಿದ್ದಾನೆ, ಒಡಿರೋ ಬಡಿರೋ ಅಂತ. ಅಲ್ರೋ ಲೇ, ನೀವೆಲ್ಲ ಡೈಲಾಗ್ ಹೊಡಿತೀರಾ, ನಾವೆಲ್ಲ ಬರೀ ಹೊಡೆಯೋದಲ್ಲ, ಗುಂಡಾರ್ಸಿದೀವಿ. ನಮ್ಮನ್ನ ಅಟ್ಯಾಕ್ ಮಾಡಿದಾಗ ಗುಂಡಾರ್ಸಿದೀವಿ. 97 ದಿವಸ ಜೈಲಲ್ಲಿ ಹಾಕಿದ್ರು. ಬರೀ ಹೊಡೆಯೋದ್ ಬಡಿಯೋದಲ್ಲ, ನಾವುಗಳು ನಮ್ಮನ್ನ ರಕ್ಷಣೆ ಮಾಡಕ್ ಗುಂಡು ಕೂಡ ಆಡ್ಸಿದ್ದೀವಿ. ಇದೆಲ್ಲ ಡೈಲಾಗ್ಗಳು ಬೇಕೇನ್ರ ನಿಮ್ಗೆ? ಲೇ ಮನೆ ಆಳ್ರ, ವಾಟ್ ಎವರ್ ಇಟ್ ಈಸ್ ಸರ್. ಬಟ್ ಒಂದೊಂದು ನಿಜ, ಸಮಯ ಹತ್ರಕ್ಕೆ ಬರ್ತಾ ಇದೆ ಅಂಡ್ ಡೆಫಿನೆಟ್ಲಿ ವಿ ವಿಲ್ ಹ್ಯಾವ್ ಜಸ್ಟಿಸ್. ನಮ್ಗೆ ಇರ್ಲಿ ನಗುವಂತ ಆತ್ಮಗಳು. ಯಾಕಂದ್ರೆ ಸೌಜನ್ಯ ಸತ್ತಿರೋದು, ಆ ಹೆಣ್ಮಕ್ಳು ಸತ್ತಿರೋದು ನಿಮ್ಮನೇನಲ್ಲಲ್ವಲ್ಲ, ಬೇರೆ ಯಾರ್ದೋ ಮನೇಲಿ ಸತ್ತಿದ್ದಾರೆ. ನಿಮಗೆ ನಗು ಬಂದ್ರು ಕೂಡ ಏನೂ ಮಾಡಕ್ಕಾಗಲ್ಲ. ಬಟ್ ಒಂದಂತೂ ನಿಜ, ಈ ಕೇಸು ಒಂದು ತಾರಕಕ್ಕೆ ಅಂತಿಕ್ ಹೋಗ್ತಾರೆ. ನಮ್ಮ ಜೊತೆನಲ್ಲಿ ನಾವಲ್ದಿರ ಸಾಕಷ್ಟು ಅಡ್ವೊಕೇಟ್ಗಳು ಕೆಲಸ, ಅಡ್ವೊಕೇಟ್ ಧನಂಜಯ ಆಗಿರ್ಬೋದು, ದ ಮೇನ್ ಪಿಲ್ಲರ್ ಭೀಮನ ಜೊತೆ ಇರುವಂತ ಟೀಮು ಅಡ್ವೊಕೇಟ್ ಧನಂಜಯ ಸೀನಿಯರ್ ಕೌನ್ಸಿಲ್ ಅವರಾಗಿರ್ಬೋದು, ಮತ್ತೆ ಬೆಂಗಳೂರಿನ ವಕೀಲರ ಸಂಘದ ಮಾಜಿ ಅಧ್ಯಕ್ಷರಾದಂತಹ ರಂಗನಾಥ್ ಅವರು, ಅವ್ರ ಟೀಮು, ಅಡ್ವೊಕೇಟ್ ಬಾಲನ್ ಅವರು, ಪ್ರದೀಪ್, ನಾವು ಒಂದಂತೂ ನಿಜ, ವಿ ಆರ್ ನಾಟ್ ಗೋಯಿಂಗ್ ಟು ಸ್ಪೇರ್ ದಿಸ್ ಕೇಸ್. ಎದುರಾಳಿ ಎಷ್ಟೇ ಬಲಿಷ್ಠನಾಗಿರ್ಲಿ, ಸ್ಕ್ಯಾನಿಂಗ್ ಆಗೇ ಆಗತ್ತೆ. ಅಕಸ್ಮಾತ್ ಹರ್ಷೇಂದ್ರ ಜೈನ್ ತಪ್ಪು ಮಾಡಿದ್ರೆ ನೋಟಿಸ್ ಅಂತೂ ಖಂಡಿತ ಆಗುತ್ತೆ. ಹರ್ಷೇಂದ್ರ ಜೈನ್ ತಪ್ಪು ಮಾಡಿದ್ರೆ ಆ ನೋಟಿಸ್ SIT ಕೊಡಕ್ಕೆ ತಪ್ಸಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ನಿಮಗೆ ನೋಟಿಸ್ ಕೊಟ್ಟೇ ಕೊಡ್ತಾರೆ. ನೋಡೋಣ, ಆವತ್ತು ನಿಮ್ಮ 5,000 ಗ್ಯಾಂಗ್ ಅನ್ನ ನಿಲ್ಸು. ನಾವು ಮುಂಚೆನೆ ಹೇಳಿರ್ತೀವಿ, SIT ಮುಂಚೆನೆ ಹೇಳಿರ್ತೀವಿ. ಅಡಿಷನಲ್ ಒಂದು 100 ಬೆಟಾಲಿಯನ್ ಪೊಲೀಸು, ಕನಿಷ್ಠ ಒಂದು 20,000 ಪೊಲೀಸರನ್ನ ಅಲ್ಲಿ ಡಿಪ್ಲಾಯ್ ಅಂತೂ ಮಾಡಿಸ್ತೀವಿ. ನಮಗೆ ಗೊತ್ತಿದೆ ನಿಮ್ಮ ಹುಚ್ಚಾಟ. ಮೊನ್ನೆ ಆ ಗ್ಯಾಂಗ್ ಅಟ್ಯಾಕ್ ಅಲ್ಲಿ ಆ ಆಟೋ ಡ್ರೈವರ್ಗಳು, ಗೂಂಡಾಗಳು ಅಟ್ಯಾಕ್ ಮಾಡೋದ್ರಲ್ಲಿ ಹರ್ಷೇಂದ್ರ ಜೈನ್ ಕೈವಾಡ ಇದೆ ಅಂತ ನಮಗೊಂದು ಡೌಟ್ ಇದೆ. ಡೌಟ್ ಹೆಂಗರು ಕನ್ಫರ್ಮ್ ಆಗಿ ಹೇಳ್ಬೋದು, ಬಟ್ ಇದನ್ನ ಮಾಡಬೇಕಾದವರು ಪೊಲೀಸರು ಮಾಡ್ತಾರೆ ಅಂತ ನಾವು ನಂಬಿದ್ದೀವಿ. ಒಂದಂತೂ ನಿಜ, ನೀವಿಷ್ಟು ದಿನ ಹುಚ್ಚಾಟ ಆಡ್ಕೊಂಡ್ ಬಂದಿದ್ದಲ್ಲ, ಲೇ ನಿನ್ನ ಸಂಪತ್ತಿಗೆ ನನ್ನ ಸವಾಲ್, ನಮ್ಮ ಸವಾಲ್. ನಾನೊಬ್ಬನೇ ಇಲ್ಲ, ನಾನೊಬ್ಬನೇ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಲೋಯ್ ದಣಿ, ನಿನ್ನ ಸಂಪತ್ತಿಗೆ ನಮ್ಮ ಸವಾಲ್. ನೋಡೋಣ, ನೀನು ಇಷ್ಟು ದಿನ ಹುಚ್ಚಾಟ ಆಡಿದಲ್ಲ ಲೇ, ಅವ್ರು ಯಾರೋ ಧರ್ಮಸ್ಥಳದಲ್ಲಿ ಪಾಪ ಅಮಾಯಕರ ಜೊತೆ ಗೆದ್ದಿದ್ದಲ್ಲ, ಸಂತೋಷ್ ರಾವ್ನ ಹುಚ್ಚನ್ ತಗೊಂಡೋಗಿ ಅಲ್ಲಿ ನಿಲ್ಸಿದ್ದಲ್ಲ, ಆ ಕೇಸನ್ನ ಹೊಡೆದಿದ್ದಲ್ಲ, ಡಾಕ್ಟರ್ ರಶ್ಮಿ ಮತ್ತೆ ಆಡೋಪ್ ಕೈಯಲ್ಲಿ ಸುಳ್ಳು ರಿಪೋರ್ಟ್ ಬರ್ಸಿದ್ದಲ್ಲ, ಈಗ ಐತೆ ಆಟ. ಓಕೆ, ನಿನ್ನ ಸಂಪತ್ತಿಗೆ ನಮ್ಮ ಸವಾಲ್. ನಿನ್ನಂತೂ ಒಂದು ಗತಿ ಕಾನೂನಾತ್ಮಕವಾಗಿ ಮಾಡೇ ಮಾಡ್ತೀವಿ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಹರ್ಷೇಂದ್ರ ಜೈನ್, ಬಿ ಪ್ರಿಪೇರ್ಡ್, ಕೌಂಟ್ ಡೌನ್ ಸ್ಟಾರ್ಟ್ಸ್. ನೀನ್ ತಪ್ಪು ಮಾಡಿದ್ರೆ, ನಿನ್ನ ಗ್ಯಾಂಗ್ ತಪ್ಪು ಮಾಡಿದ್ದರೆ ನೋಟಿಸ್ ಕೊಡೋದನ್ನ ತಪ್ಸಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಆ ಮಂಜುನಾಥ ಸ್ವಾಮಿ ನಮ್ಮ ಜೊತೆ ಇದ್ದಾನೆ, ಆತನ ಆಶೀರ್ವಾದ ನಮ್ಮ ಮೇಲೆ ಇದೆ. ನಮ್ಮ ಹೋರಾಟ ಕಳಂಕಿತ, ಆ ಧರ್ಮಸ್ಥಳಕ್ಕೆ ಕಳಂಕ ತಂದಿರೋರ ವಿರುದ್ಧ ಹೊರತು ಧರ್ಮಸ್ಥಳದ ಆ ನಂಬಿಕೆ ವಿರುದ್ಧ ಖಂಡಿತ ಅಲ್ಲ. ವಿ ಆರ್ ಇವನ್ ಟುಡೇ ಬ್ಲೆಸ್ಡ್ ವಿತ್ ದ ಸೇಮ್ ಮಂಜುನಾಥ. ಯಾವ ಮಂಜುನಾಥನನ್ನ ಈ ಸುವರ್ಣ ಅಲ್ಲೇ ಅಜಿತ್ ಲೋ ಅಜಿತ್ ಟ್ಯೂಷನ್ ಅಲ್ಲಿ ಸ್ಟೂಡೆಂಟ್ಸ್ ಕರೆದಂಗೆ ಕರಿತಾ ಇದ್ದೇನೆ. ಲೇ ಅಜಿತ್, ಹನುಮಕ್ಕನವರ್ ಬೇಡ ಇನ್ಮೇಲೆ.
ಅಜಿತ್ ಜೈನ್ ಅಂತ ಇಟ್ಕ. ನಿನ್ನ ಧರ್ಮ ನಿನ್ನ ಜೊತೆನೇ ನಿಲ್ರಿ. ಅನ್ಯರ ಧರ್ಮ ಬಗ್ಗೆ ಮಾತಾಡೋ ಈ ಅಜಿತ್ನು ಸರ್ನೇಮು ಜೈನು. ನಾ ಜೈನ್ ಅಂತ ಹೇಳಿದ್ರೆ ಮೈನಾರಿಟಿ ಹೆಸರು ಆಗ್ಬಿಡುತ್ತೆ ಅಂತ, ಆಮೇಲೆ ಹಿಂದೂಗಳನ್ನ ಮುಸ್ಲಿಂ ಮೇಲೆ ಎತ್ಕಟ್ಟಕ್ ಆಗಲ್ಲ ಅಂತ ಹನುಮಕ್ಕನವ್ರಂತ ಹೆಸರಿಟ್ಕೊಂಡಿದ್ದಾರೆ. ಏನ್ ಗೇಮ್ ಆಡ್ತಿರೋ ನೀವೆಲ್ಲ? ಲೇ ಅಜಿತ, ನೀನೊಬ್ಬ ಜೈನ್ ಆಗಿ ನಮ್ಮ ಹಿಂದೂ ಹುಡುಗರನ್ನ, ಹಿಂದೂ ಶೂದ್ರನ್ನ, ನಮ್ಮಂತವ್ರನ್ನ ಎಲ್ಲ ಯಾಕಪ್ಪ ಎತ್ಕಟ್ತೀಯಾ? ಏನ್ ನಿನಗೆ ಸಮಸ್ಯೆ? ಧರ್ಮ ಬಿಟ್ರೆ ಆ ಸುವರ್ಣ ಟಿವಿಲಿ ಏನು ಓಡ್ಸಕ್ಕಾಗಲ್ವೇನೋ? ಏನ್ ಕರ್ಮನೋ ನೀವೆಲ್ಲ? ಒಂದಷ್ಟು ಗೂಗಲ್ ಪೇ ಗಿರಾಕಿಗಳು ಅಲ್ಲೆಲ್ಲ ಅಶ್ವತ್ಥ ಕಟ್ಟೆಗೆ ಪೂಜೆ ಮಾಡೋದು, ಪ್ರತಿ ವಾರ ಪೂಜೆ ಹೆಸರಲ್ಲಿ ರೋಲ್ ಕಾಲು. ಅವನು ಅಲ್ಲಿ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಜೈನರ ಪರವಾಗಿ, ಒಬ್ಬ ಹಿಂದೂ ಆಗಿ ಜೈನರ ಪರವಾಗಿ ಊಟ, ಆಮೇಲೆ ಅಲ್ಲಿ ಊಟ ಆಗ್ತಾ ಇರೋದಲ್ಲ ಎಲ್ಲ ನಮ್ ದುಡ್ಡೆ. ಧರ್ಮಸ್ಥಳ ಊಟ ಆಗ್ತಾ ಇರೋದು ಕೂಡ ಭಕ್ತಾದಿಗಳ ದುಡ್ಡೆ. ಅದನ್ನ ಕಲೆಕ್ಟ್ ಮಾಡ್ಕೊಂಡು ಸಾವಿರಾರು ಕೋಟಿ ರೂಪಾಯಿ ಪ್ರಾಪರ್ಟಿಗಳು ಮಾಡ್ಬಿಟ್ಟವ್ರೆ ಜೈನ್ ಕುಟುಂಬ. ಈ ಜೈನ್ ಕುಟುಂಬ ಆ ದೇವಸ್ಥಾನದ ಆಡಳಿತವನ್ನ ಹಿಂದೂಗಳು ಕೂಡ ಬಿಟ್ಕೊಡ್ಬೇಕು. ಮುಂದಿನ ದಿನಗಳಲ್ಲಿ ಅದಾಗತ್ತೆ, ಅದ್ರಲ್ಲಿ ಏನು ಎರಡನೇ ಮಾತೇ ಇಲ್ಲ. ದೇರ್ ಗುಡ್ ಟೈಮ್ ಇಸ್ ಎಂಡೆಡ್. ಮಾಡಬಾರದ ಪಾಪಗಳನ್ನ ಆ ಧರ್ಮಸ್ಥಳದಲ್ಲಿ ಮಾಡಿ ಇಡೀ ಪ್ರಪಂಚ ಈಗ ಧರ್ಮಸ್ಥಳವನ್ನ ನೋಡೋ ಮಟ್ಟಕ್ಕೆ ತಂದಂತ ಕೆಲವು ದರಿದ್ರ ಆತ್ಮಗಳನ್ನ ಆ ಧರ್ಮಸ್ಥಳದಿಂದ ಜೈಲಿಗೆ ಖಂಡಿತ ಹೋಗ್ತೀರಾ. ನೀವು ವಿಶೇಷ ಬಟ್ಟೆ ಹಿಡ್ಕೊಂಡ್ರು ಹೋಯ್ತೀರಾ, ಪೌಡರ್ ಟಿವಿ ರಾಕೇಶ್ ಶೆಟ್ಟಿ ಹಿಡ್ಕೊಂಡ್ರು ಹೋಯ್ತೀರಾ, ಪಬ್ಲಿಕ್ ಟಿವಿ ರಂಗನಾಥನ್ ಹಿಡ್ಕೊಂಡ್ರು ಹೋಯ್ತೀರಾ, ಗಿಳಿಯಾರ್ ಹಿಡ್ಕೊಂಡು ಹೋಯ್ತೀರಾ. ಆಯ್ತಾ? ರಾಜ್ಯದ ಡೆಪ್ಯೂಟಿ ಸಿಎಂ ಡಿ.ಕೆ. ಶಿವಕುಮಾರ್ ಇಟ್ಕೊಂಡ್ರು ಖಂಡಿತ ಹೋಯ್ತೀರಾ. ಯಾಕೆ ಅಂತಂದ್ರೆ ನ್ಯಾಯಾಲಯ ನ್ಯಾಯದ ಪರವಾಗಿದೆ, ಧರ್ಮಸ್ಥಳ ಮಂಜುನಾಥನು ಕೂಡ ನ್ಯಾಯದ ಪರವಾಗಿದ್ದಾನೆ. ನೀವುಗಳು ಹರ್ಷೇಂದ್ರ ಯಾಕಪ್ಪ ಸ್ಟೇ ಕೊಟ್ಟಿಲ್ಲ ಸುಪ್ರೀಂ ಕೋರ್ಟ್? ಲೋ ಹರ್ಷೇಂದ್ರ ಜೈನ್, ಏನ್ ದೊಡ್ಡ ಮನುಷ್ಯನಪ್ಪ ನೀನು. ಇಂಜೆಕ್ಷನ್ ತಗೊಂಡ್ಬಂದೆ, ಹೈಕೋರ್ಟ್ ಯಾಕೆ ನಿನ್ನ ಇಂಜೆಕ್ಷನ್ ಡಿಸ್ಮಿಸ್ ಮಾಡ್ತು? ಯಾಕಂದ್ರೆ ಧರ್ಮಸ್ಥಳ ಮಂಜುನಾಥ ಸತ್ಯದ ಪರವಾಗಿದ್ದಾನೆ, ನಮ್ಮಂತವ್ರ ಪರವಾಗಿದ್ದಾನೆ. ನಿನ್ನ ಪರವಾಗಿದ್ರೆ ನಿನ್ನ ಖಂಡಿತ ಸ್ಟೇ ಸಿಗ್ತಾ ಇತ್ತು, ಭೀಮಾ ಬರ್ತಾ ಇರ್ಲಿಲ್ಲ, FIR ಆಗ್ತಾ ಇರ್ಲಿಲ್ಲ, SIT ರಚನೆ ಆಗ್ತಾ ಇರ್ಲಿಲ್ಲ, ಅಲ್ಲಿ ಪಳವಳಿಕೆ ಸಿಗ್ತಾ ಇರ್ಲಿಲ್ಲ. SIT ಟೆಕ್ನಾಲಜಿನ ಬಳಸಿ ಇವಾಗ ಇನ್ನೂ ಹೆಚ್ಚಿನ ಪಳವಳಿಕೆ ಹುಡ್ಕಕ್ಕೆ ಅದೇ ನಿರ್ಧಾರ ಮಾಡ್ತಾ ಇರ್ಲಿಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ನಿನ್ನ ಪರವಾಗಿ ಆಗ್ತಾ ಇತ್ತು. ಹರ್ಷೇಂದ್ರ ಜೈನ್ ಕರ್ಕೋ, ಯಾರವನ ಸುವರ್ಣ ಟಿವಿ ಅವನು ಅಜಿತ್ ಜೈನ್, ಅವನು ಕರ್ಕೋ. ಪಬ್ಲಿಕ್ ಟಿವಿ ರಂಗನಾಥನ್ ಕರ್ಕೋ, ಅವರು ಬ್ರಾಹ್ಮಣರು. ಓಕೆ, ಅವ್ರ ಪಾಪ ನಮ್ಮ ಹಿಂದೂಗಳ ಜೊತೆ ಇಲ್ಲ. ಪಬ್ಲಿಕ್ ಟಿವಿ ರಂಗಣ್ಣ ಜೈನರ ಜೊತೆ. ಯಾಕೆ ಹೇಳಿ? ದುಡ್ಡಿರೋರು ಅವರು. ನಾವೆಲ್ಲ ಪಾಪ ಬಡಪಾಯಿ ಹೋರಾಟಗಾರರು, ಬಡ ಹಿಂದೂಗಳು. ನಾವೆಲ್ಲ ಯಾರು ಸನಾತನ ಇಲ್ಲ, ಇವರೊಬ್ಬರೇ ಸನಾತನ. ಪಬ್ಲಿಕ್ ಟಿವಿ ರಂಗಣ್ಣ ಕರ್ಕೋ. ಹರ್ಷೇಂದ್ರ ಜೈನ್ ನಿನ್ ಜೊತೆಲಿ ಇಟ್ಕೋ. ಆಮೇಲೆ ಇವನ್ನ ರಾಕೇಶ್ ಶೆಟ್ಟಿ, ಅವನಂತೂ 3 ಬಿಟ್ ರೆಡಿ ಅವನೇ, ಅವನು ಮಡ್ಕೋ. ಈ ಕಿತ್ತೋಗಿರೋ ಗೂಗಲ್ ಪೇಗಳನ್ನೆಲ್ಲ ಮಡ್ಕೊಳ್ಳಿ. ಆಮೇಲೆ ನಿಮ್ದೊಂದು ಎಂಪ್ಲಾಯಿಗಳವರಲ್ಲ, ಅವರೊಂದು 5,000 ಜನ ಎಲ್ಲ ಸೇರಿ ಎಷ್ಟಾಗ್ಬೋದು? ಒಂದು 6,000 ಜನನಾ? 6,000 ಜನ ನಿಮ್ ಪರವಾಗಿದ್ದಾರೆ. ಓಕೆ, ಈಗ ನಾವು ಈ SIT ತನಿಖೆ ಸಿಕ್ಲಿ, ಇನ್ನೂ ಹೆಚ್ಚಿನ ಎವಿಡೆನ್ಸ್ ಸಿಕ್ಲಿ, ನಾವೊಂದು ಕರೆ ಕೊಡ್ತೀವಿ ಹರ್ಷೇಂದ್ರ ಜೈನ್. ಯಾಕಂದ್ರೆ ನಿಮ್ಮ 6,000 ಬಲ ತೋಳ್ಬಳ, ನಮ್ದು 6 ಕೋಟಿ ಕನ್ನಡಿಗರಲ್ಲಿ 10% ಅಂದ್ರೆ 60 ಲಕ್ಷ ಬ್ಯಾಡ. ನಮ್ ಲೆವೆಲ್ಗೆ 60 ಲಕ್ಷ ಬ್ಯಾಡ. ಅಷ್ಟು ದೊಡ್ಡ ಫ್ಯಾನು ನಮ್ಗಿಲ್ಲ, ಬ್ಯಾಡ. 1% 6 ಕೋಟಿ ಕನ್ನಡಿಗರಲ್ಲಿ ಈ ಒಂದು ಹತ್ಯಾಕಾಂಡದ ವಿರುದ್ಧವಾಗಿ 1% ಜನ ಅನ್ಕೊಂಡ್ರು. 6 ಲಕ್ಷ ಜನ ನಾವುಗಳು ಧರ್ಮಸ್ಥಳಕ್ಕೆ ಬರ್ತೀವಿ. ಹರ್ಷೇಂದ್ರ ಜೈನ್ ತೋಳಲ್ಲಿ ತಾಕತ್ತಿದ್ದಾರೆ ಅನ್ನೋದನ್ನ, ಅಥವಾ ಈ ಸಂಪತ್ತಿಗೆ ನಮ್ಮ ಸವಾಲಿದೆಯಲ್ಲ, ನಾವು ಕೂಡ ತೋರಿಸ್ತೀವಿ. ಹರ್ಷೇಂದ್ರ ಜೈನ್, ನಿನ್ನ ಹೆಸರನ್ನ ನೇರವಾಗಿ ಹೇಳ್ತಾ ಇದ್ದೀನಿ. ಕಾರಣ ಯಾಕೆ ಅಂತಂದ್ರೆ ನನ್ನ ಹೆಸರನ್ನು ಸೇರಿಸಿ ನೀನು ಹರ್ಷೇಂದ್ರ ಜೈನ್ ಸ್ಟೇ ತಗೊಂಡ್ಬಂದಿದ್ಯಾ. ಐ ಆಮ್ ಎ ಪಾರ್ಟಿ ಫಾರ್ ಯುವರ್ ಇಂಜೆಕ್ಷನ್ ಸೂಟ್, ಐ ಆಮ್ ಎ ಪಾರ್ಟಿ ಫಾರ್ ಯುವರ್ ಗ್ಯಾಗ್ ಆರ್ಡರ್. ಓಕೆ, ಹಂಗಾಗಿ ನನಗೆ ನಿನ್ನ ಹೆಸರು ಹೇಳ್ಕೊಂಡು ಮಾತಾಡಲೇಬೇಕಾದಂತ ಪರಿಸ್ಥಿತಿ ಬಂದಿದೆ. ಹರ್ಷೇಂದ್ರ ಜೈನ್, ನೀನು ತಂದಂತ ಗ್ಯಾಗ್ ಆರ್ಡರ್ನ, ನೀನು ತಂದಂತ ಇಂಜೆಕ್ಷನ್ ಹೈಕೋರ್ಟ್ ಒಡೆದು ಬಿಸಾಕ್ತು. ಜನರ ಪರವಾಗಿ ಹೈಕೋರ್ಟ್ ನಿಂತ್ಕೊಂತು. ಸುಪ್ರೀಂ ಕೋರ್ಟ್ಗೆ ಹೋದೆ, ಅಲ್ಲಿ ಏನು ಒಂದು ಇಯರಿಂಗ್ಗೆ 50 ಅಂತೆ, ಒಂದು ಇಯರಿಂಗ್ಗೆ 50 ಏನು ಲಾಯರ್ ಫೀಸು ಕೊಟ್ಬಿಟ್ಟು ಹೋಗೋರು ಸಾಹೇಬ್ರು. ಆದ್ರೂ ಸುಪ್ರೀಂ ಕೋರ್ಟ್ ನಡಿ ಹರ್ಷೇಂದ್ರ ಜೈನ್ ನಡಿ ತನಿಖೆ ಮಾಡ್ಲಿ ಅಂತೇಳಿ ಮನೆ ಕಳ್ಸೈತೆ.
ಏನೋ ಈ ಎಲ್ಲಾ ವಿಚಾರ ಯಾಕೆ ಹೇಳ್ಬೇಕು ಅಂತಂದ್ರೆ, ಕೆಲವರು ದುಡ್ಡಿದ್ರೆ ಅಧಿಕಾರ ಇದ್ರೆ ಓಹೋ ಏನೋ ಒಂದಷ್ಟು ಜನ 1000 ಜನ ಆಟೋ ಡ್ರೈವರ್ಗಳು ಇದ್ಬಿಟ್ರೆ ಧರ್ಮಸ್ಥಳದಲ್ಲಿ ಇವರೇ ಡಾನ್ಗಳು ಏನಾ, ಒಂದು 6 ಲಕ್ಷ ಜನ ಕರ್ಕೊಂಡು ನಾವೇನಾದ್ರು ಧರ್ಮಸ್ಥಳಕ್ಕೆ ಬಂದ್ರೆ ಡಾನ್ಗಳು ಗೊತ್ತಾಗತ್ತೆ ಕನ್ನಡಿಗರ ಶಕ್ತಿ ಏನಂತ. ನಾವೆಲ್ಲ ಧಾರ್ಮಿಕತೆಯನ್ನು ನಂಬಿರುವಂತವ್ರು, ಜೊತೆನಲ್ಲಿ ನಮ್ಮ ತೋಳಲ್ಲೂ ತಾಕತ್ತಿದೆ. ಓಕೆ, ಅಂಡರ್ ಎಸ್ಟಿಮೇಟ್ ಬೇಡ. ಓಕೆ, ಬೇಕು ಅಂದ್ರೆ ಮೊನ್ನೆ ನಮ್ಮನ್ನು ಜನವರಿನಲ್ಲಿ ಅಟ್ಯಾಕ್ ಮಾಡಿದ್ರು, ಗುಂಡು ಆರಿಸಿದ್ದೀವಿ, ಗುಂಡು ಆರಿಸಿ ನಮ್ಮನ್ನು ರಕ್ಷಣೆ ಮಾಡ್ಕೊಂಡಿದ್ದೀವಿ. ಅಂತ ಸಮಯ ಬಂದ್ರೆ ನಮ್ಮನ್ನ ರಕ್ಷಣೆ ಮಾಡಕ್ಕೆ ಸಿದ್ದರಾಮಯ್ಯ ಬೇಡ, ಮೋದಿನೂ ಬೇಡ, ಪೊಲೀಸರು ಬೇಡ. ದೇಶದ ಸಂವಿಧಾನ ಪ್ರತಿಯೊಬ್ಬ ನಾಗರಿಕನಿಗೂ ತಮ್ಮನ್ನ ರಕ್ಷಣೆ ಮಾಡ್ಕೊಳೋ ಅಂತ ಒಂದು ತಾಕತ್ತನ್ನ, ಒಂದು ಅಧಿಕಾರವನ್ನ ಕೊಟ್ಟಿದೆ. ಅದ್ರ ಮೇಲೆನೆ ನಮ್ ಗನ್ಮೇನು ಡಿಶ್ಕಾ ಅಂತ ಹೊಡೆದ ತಕ್ಷಣ ಎಲ್ಲ ಎಸ್ಕೇಪ್. 400 ಜನ ಬಂದಿದ್ರು. ಮೊನ್ನೆ ಇವ್ರನ್ನ ಯೂಟ್ಯೂಬರ್ನ ಹೊಡೆಯಕ್ಕೆ 65 ಜನ ಬಂದವರಂತೆ. ರಜತ್ ಹೇಳಿದ್ ನನಗೆ. ರಜತ್ ಇಸ್ ದ ಐ ವಿಟ್ನೆಸ್. ನಮ್ಮನ್ನ ಅಟ್ಯಾಕ್ ಮಾಡಕ್ಕೆ ಜನವರಿನಲ್ಲಿ 400 ಜನ ಲಾಠಿ, ನನ್ನ ಕೈಯಲ್ಲಿ ಲಾಠಿ ಇತ್ತು, ನಾಯಿಗೆ ಹೊಡೆದಂಗೆ ಹೊಡೆದಿದ್ದೀವಿ. ಕಾರಣ ಯಾಕೆ ಅಂತಂದ್ರೆ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳಕ್ಕೆ 4 ಜನ ನಾವಿದ್ದಿದ್ದು, 400 ಜನ ಬಂದಿದ್ರು. ನಮ್ ಗನ್ಮ್ಯಾನ್ ಮೇಲೆ ಡಿಶ್ಕಾ ಅಂತ ಗನ್ ಆಡಿಸಿದ ತಕ್ಷಣ ಎಲ್ಲ ಎಸ್ಕೇಪ್. ನಾನು ಯಾಕೆ ಈ ಸ್ಟೋರಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವ್ರು ಯಾರೋ ಆಗ್ತಾರೆ ಅಲ್ಲಿ ಮೊನ್ನೆ ಬೀದಿನಲ್ಲಿ ಹೊಡೆದಿಲ್ಲ ಜಗ್ಗ ಅಂತ. ನಾವು ಗುಂಡಾಡ್ಸಿದ್ವಿ ಮಗ್ಗ, ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಅಟ್ಯಾಕ್ ಮಾಡಿದ್ವಿ ಓಕೆ, ನಾವು ಗುಂಡಾಡ್ಸಿದ್ಮೇಲೆ ಓಡೋಗಿದ್ ಯಾಕೆ? ನಮ್ ಗನ್ಮ್ಯಾನ್ ಗುಂಡಾಡಿಸ್ದ. ನಾವು ಗೌರಿ ಲಂಕೇಶ್ ತರ ಗುಂಡು ಹೊಡ್ಸ್ಕೊಂಡಿರಲ್ಲ ಗುರು. ಯಾಕೆ ನಮ್ದು ಮೈಂಡೇ ಬೇರೆ. ನಾನು ಕೂಡ NCC ನಲ್ಲಿ ABC ಸರ್ಟಿಫಿಕೇಟ್ ಮಾಡಿ ಒಂದು ಮಿನಿ ಮಿಲಿಟರಿ ಇದ್ದಂಗೆ ನಾನು. ಓಕೆ, ತಲೆಯಲ್ಲಿ ಇರ್ಲಿ. ವಯಸ್ಸು ತಲೆ ಬಿಳಿ ಕೂದಲು ಆಗಿರ್ಬೋದು, ಏನ್ ಮಾಡಿ 20 ವರ್ಷಕ್ಕೆ ಬಿಳಿ ಕೂದಲು ಬಂದ್ಬಿಟ್ವು. ಆದ್ರೆ ಮನಸ್ಸು ಮೈ ಎಲ್ಲ ಗಟ್ಟಿಗೆ ಇದೆ. ಓಕೆ, ನೆಟ್ಟಿಗೆ ಮಾಡ್ಬಿಡ್ತೀವಿ, ಹುಷಾರು. ಓಕೆ, ವಿಚಾರ ಅದಲ್ಲ. ಏನಕ್ಕೆ ಹೇಳ್ತಾ ಇದೀವಿ ಅಂತಂದ್ರೆ, ನಿಮ್ಮನ್ನ ಯಾರೋ ನಾವು ಕೆಣಕಲ್ಲ, ಬಟ್ ಕಾನೂನಾತ್ಮಕ ಹೋರಾಟ ಮಾಡ್ತಾ ಇದೀವಿ. ಬೆಂಗಳೂರಲ್ಲಿ ಕೂತ್ಕೊಂಡು ಧ್ವನಿ ಮಾಡ್ತಾ ಇದೀವಿ. ನಾವೇನ್ ಧರ್ಮಸ್ಥಳಕ್ಕೆ ಬಂದಿಲ್ಲ ಅಂದ್ರೆ ನಾವ್ ಯಾರು ಕೂಡ ಕೈಗೆ ಬಳೆ ಹಾಕೊಂಡಿದಿರೋ ಅಂತಲ್ಲ. ನಮಗೆ SIT ಮೇಲೆ ನಂಬಿಕೆ ಇದೆ. SIT ತಮ್ಮ ಕೆಲಸ ಮಾಡ್ಲಿ, ನಾವು ಬಂದಲ್ಲಿ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋದು ಒಂದೇ ಒಂದು ಉದ್ದೇಶ ಬಿಟ್ರೆ ಖಂಡಿತವಾಗಿ ನಮಗೇನು ಬೇರೆ ಏನು ಉದ್ದೇಶ ಇಲ್ಲ. ಓಕೆ, ಪಬ್ಲಿಕ್ ಟಿವಿ ರಂಗಣ ಮೊನ್ನೆ DGP ಆಫೀಸ್ ಹತ್ರ ರಾಕಿ ಪೌಡರ್ ಟಿವಿ ರಾಕಿ ಶೆಟ್ಟಿ ಪಾಪ ನಿಮ್ಮ ಹುಡುಗರಿಗೆಲ್ಲ ಹೇಳ್ಕೊಟ್ಬಿಟ್ಟಿದ್ದೀರಾ, ಜಗದೀಶ್ಗೆ ಕ್ಯಾಮ್ರಾ ಇಕ್ಬೇಡಿ, ಜಗದೀಶ್ಗೆ ಮೈಕ್ ಇಕ್ಬೇಡಿ ಅಂತ. ಪರವಾಗಿಲ್ಲ, ಮೊನ್ನೆ DGP ಆಫೀಸ್ ಹತ್ರ ಮಾಧ್ಯಮಗಳೆಲ್ಲ ಬಂದಿತ್ತು. ಅವರೆಲ್ಲ ಪಾಪ ನಮಗ್ ಗೊತ್ತಿರೋ ಹುಡುಗರು, ಯಾರೋ ಮೈಕ್ ಇಡಕ್ ಬಂದಿಲ್ಲ, ಕ್ಯಾಮ್ರಾ ಇಡಕ್ ಬಂದಿಲ್ಲ. ನಾನು ಕೇಳಿದೆ ಯಾಕ ಅಂತ. ಅಣ್ಣ ನಿಮ್ಗೆ ಮೈಕು ಮತ್ತೆ ಕ್ಯಾಮ್ರಾ ಇಡಬಾರ್ದು ಅಂತ ಪಬ್ಲಿಕ್ ಟಿವಿ ರಂಗನಾಥ್, ಪೌಡರ್ ಟಿವಿ ರಾಕೇಶ್ ಶೆಟ್ಟಿ, ಸುವರ್ಣ ಅಜಿತ್ ಹನ್ಮಕ್ಕನವರು ಎಲ್ಲ ಮಾತಾಡ್ಕೊಂಡ್ಬಿಟ್ಟವ್ರಣ್ಣ, ಬೇಜಾರ್ ಮಾಡ್ಕೊಂಬೇಡ ಅಂದ್ರು. ಅಣ್ಣ ನಿನ್ನ ಮೈಕ್ ನಿಂದಲ್ಲೇ ಇಕ್ಕೋ, ನನಗೇನ್ ಬೇಡ, ನಿನ್ನ ಕ್ಯಾಮ್ರಾನೂ ಬೇಡ, ನಾವು ಲೈವ್ ಮಾಡಿದ್ರೆ ಜನ ನೋಡ್ತಾರೆ, ನಿಮ್ಮ ಕ್ಯಾಮ್ರಾ ಅವಶ್ಯಕತೆ ನನಗೇನಿಲ್ಲ. ಬಟ್ ಒಂದಂತೂ ನಿಜ, ಪಬ್ಲಿಕ್ ಟಿವಿ ರಂಗನಾಥ್, ಪೌಡರ್ ಟಿವಿ ರಾಕೇಶ್ ಶೆಟ್ಟಿ, ಸುವರ್ಣ ಅಜಿತ್ ಹನುಮಕ್ಕನವರ್, ಇವತ್ತಲ್ಲ ನಾಳೆ ಯಾವತ್ತೋ ಒಂದ್ ದಿವಸ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಖಂಡಿತ ಆಗ್ತೀನಿ. ಫಸ್ಟ್ ಇಂಟರ್ವ್ಯೂ ಪಬ್ಲಿಕ್ ಟಿವಿ ರಂಗನಾಥ್ಗೆ ನೀವೇ ಇಂಟರ್ವ್ಯೂ ಮಾಡಬೇಕು. ನಾನು CM ಆದಾಗ. ರಂಗನಾಥ್, ನಂದೊಂದು ರಿಕ್ವೆಸ್ಟ್, ನಾನು CM ಆಗೋವರೆಗೂ ನಾನು ಪಬ್ಲಿಕ್ ಟಿವಿ, ಪವರ್ ಟಿವಿ, ಸುವರ್ಣ ಟಿವಿ ಮೈಕನ್ನು ಇಟ್ಸ್ಕೊಳಕ್ ಹೋಗಲ್ಲ ನನ್ನ ಮುಂದೆ. ಬಟ್ ನಾನು CM ಆಗಿದ್ದೆ ಸರ್. ಫಸ್ಟ್ ಇವ್ರು 3 ಜನ, ಅಜಿತ್ ಹನ್ಮಕ್ಕನವರು, ಪಬ್ಲಿಕ್ ಟಿವಿ ರಂಗನಾಥ್, ಪೌಡರ್ ಟಿವಿ ಶೆಟ್ಟಿ, 3 ಜನಕ್ಕೆ ನಿಮಗೆ ನಾನು ಫಸ್ಟ್ ಇಂಟರ್ವ್ಯೂ ಕೊಡೋದು. ನಾನು CM ಆಗಿದ್ದೆ ಸರ್. ನನಗೆ ನಂಬಿಕೆ ಇದೆ ನಾನು CM ಆಗ್ತೀನಿ ಅಂತ. ಬಟ್ ನಿಮಗೆ ನಂಬಿಕೆ ಇರಬೇಕು, ನನಗೆ ನೀವು ಮೈಕ್ ಇಟ್ಟು ಇಂಟರ್ವ್ಯೂ ಮಾಡ್ತೀರಾ ಅಂತ. ಓಕೆ, ದ ಫಸ್ಟ್ ಇಂಟರ್ವ್ಯೂ ವಿಲ್ ಬಿ ನಾಟ್ ವಿತ್ BBC or CNN, IBN or not with any national media. The day I become the CM, definitely my first interview will be Public TV, Powder TV and Suvarna TV. Thanks you, love you all.